ಸಾವಿದ ಕುವರಗೆ ಹೋಸಾನ್ನ, ಮಹೋನ್ನತ ದೇವಗೆ ಹೋಸಾನ್ನ. ಕರ್ತರ ನಾಮದಿ ಬರುವವರು ಆಶೀರ್ವದಿತರು. ಕರ್ತರ ಪ್ರೀತಿಯ ಜನತೆಗೆ ನೀಡಿದ ಯೇಸು ಕ್ರಿಸ್ತರೇ ಹೋಸಾನ್ನ. ಪ್ರಭು ಯೇಸು ಕ್ರಿಸ್ತರ ಪಾಡುಗಳಲ್ಲಿ ಒಂದಾಗೋಣ ಈ ಪವಿತ್ರ ದಿನಗಳಲ್ಲಿ. ಇಂದು ನಾವು ಆ ಜೆರುಸಲೇಮಿನಲ್ಲಿ ಪ್ರಭು ಯೇಸು ಕ್ರಿಸ್ತರಿಗೆ ಜೈಕಾರ ಮಾಡುತ್ತಾ ಹೋದ ಜನರಂತೆ ಪ್ರಭು ಯೇಸು ಕ್ರಿಸ್ತರಿಗೆ ಜೈಕಾರ ಮಾಡುತ್ತಾ ಸಾಗೋಣ. ಆದರೆ ಅವರಿಗೂ ನಮಗೂ ವ್ಯತ್ಯಾಸ ಬರಬೇಕು. ಅವರ ಜೈಕಾರ ಧಿಕ್ಕಾರವಾಗಿ ಮಾರಿತು, ಆದರೆ ನಮ್ಮ ಜೈಕಾರ ಸದಾ ಜೈಕಾರವಾಗಿರಬೇಕು. ನಾವು ಪ್ರಭು ಯೇಸು ಕ್ರಿಸ್ತರಿಗೆ ಆಡುವ ಮಹೋನ್ನತ ಸದಾ ಮಹೋನ್ನತವಾಗಿರಬೇಕು. ಅವರಿಗೆ ಆಡುವ ಹೊಸಾನ್ನ ಸದಾ ಹೊಸಾನ್ನವಾಗಿರಬೇಕು. ಅಂತ ಹೃದಯವನ್ನ ದೇವನ ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಿಯ ಸಹೋದರ ಸಹೋದರಿಯರೇ, ತಪಸ್ಸು ಕಾಲದ ಪ್ರಾರಂಭದಿಂದ ನಮ್ಮ ಮನಗಳನ್ನು ದಾನ ಧರ್ಮಗಳಿಂದಲೂ ಜಪತಪಗಳಿಂದಲೂ ಸಿದ್ಧಪಡಿಸಿದ್ದೇವೆ. ನಮ್ಮ ಪ್ರಭುವಿನ ಯಾತನೆ ಹಾಗೂ ಪುನರುತ್ಥಾನದ ಪಾಸ್ಕ ರಹಸ್ಯದ ಆಚರಣೆಯನ್ನು ಪ್ರಾರಂಭಿಸಲು ಅಖಿಲ ಧರ್ಮ ಸಭೆಯೊಂದಿಗೆ ನಾವಿಂದು ಒಟ್ಟುಗೂಡಿದ್ದೇವೆ. ಈ ರಹಸ್ಯಗಳನ್ನು ಪರಿಪೂರ್ಣಗೊಳಿಸಲು ಪ್ರಭು ಯೇಸು ಸ್ವಾಮಿ ತಮ್ಮ ಸ್ವಂತ ನಗರವಾದ ಜೆರುಸಲೇಮನ್ನು ಪ್ರವೇಶಿಸಿದರು. ಅವರ ಈ ಪ್ರವೇಶವನ್ನು ಭಕ್ತಿ ವಿಶ್ವಾಸದಿಂದ ಸ್ಮರಿಸುತ್ತಾ ಅವರನ್ನು ಹಿಂಬಾಲಿಸೋಣ. ಹೀಗೆ ಕ್ರಿಸ್ತರ ಶಿಲುಬೆ ಯಾತನೆಯಲ್ಲಿ ಪಾಲ್ಗೊಳ್ಳುವ ವರದಾನವನ್ನು ಪಡೆದ ನಮಗೆ ಅವರ ಪುನರುತ್ಥಾನ ಹಾಗೂ ಜೀವದಲ್ಲಿಯೂ ಪಾಲು ದೊರೆಯಲಿ. ಮೌನವಾಗಿ ಪ್ರಾರ್ಥಿಸೋಣ. ಪ್ರಾರ್ಥಿಸೋಣ. ನಿಮ್ಮ ಗರಿಗಳನ್ನ ಎತ್ತಿ ಹಿಡಿಯುವಂತೆ ಕೇಳಿಕೊಳ್ಳುತ್ತೇನೆ. ಸರ್ವಶಕ್ತರಾದ ಸದಾ ಜೀವಿಸುವ ದೇವರೇ, ಈ ಗರಿಗಳನ್ನು ಆಶೀರ್ವದಿಸಿ ಪಾವನಗೊಳಿಸಿರಿ. ಕ್ರಿಸ್ತರಾಜರನ್ನು ಕೊಂಡಾಡುತ್ತಾ ಅವರನ್ನು ಹಿಂಬಾಲಿಸುವ ನಾವು ಅವರ ಮುಖಾಂತರ ಅನಂತ ಜೆರುಸಲೇಮನ್ನು ಸೇರಲು ಶಕ್ತರಾಗುವಂತೆ ಕರುಣಿಸಿರಿ. ನಿಮ್ಮೊಂದಿಗೆ ಯುಗಾಂತರಕ್ಕೂ ಜೀವಿಸಿ ಆಳುವ ಅವರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ಪ್ರಭು ನಿಮ್ಮೊಡನೆ ಇರಲಿ. ಸಂತ ಲೂಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಯೇಸು ಸ್ವಾಮಿ ಶಿಷ್ಯರಿಗೆಲ್ಲ ಮುಂದಾಗಿ ನಡೆದು ಜೆರುಸಲೇಮಿನತ್ತ ತೆರಳಿದರು. ಓಲಿವ್ ತೋಪಿನ ಗುಡ್ಡದ ಬಳಿ ಇರುವ ಬೆತ್ಕಬೆ ಮತ್ತು ಬೆತಾನಿಯ ಎಂಬ ಊರುಗಳನ್ನು ಸಮೀಪಿಸಿದಾಗ ತಮ್ಮ ಇಬ್ಬರು ಶಿಷ್ಯರನ್ನು ಕರೆದು, ಎದುರಿಗಿರುವ ಆ ಹಳ್ಳಿಗೆ ಹೋಗಿರಿ. ನೀವು ಅದನ್ನು ಪ್ರವೇಶಿಸುವಾಗ ಅಲ್ಲೇ ಕಟ್ಟಿ ಹಾಕಿರುವ ಹೇಸರಗತ್ತೆಯ ಮರಿಯೊಂದನ್ನು ಕಾಣುವಿರಿ. ಈವರೆಗೆ ಅದರ ಮೇಲೆ ಯಾರೂ ಸವಾರಿ ಮಾಡಿಲ್ಲ. ಅದನ್ನು ಬಿಚ್ಚಿ ಇಲ್ಲಿಗೆ ತನ್ನಿ. ಯಾರಾದರೂ ನಿಮ್ಮನ್ನು ಅದನ್ನೇಕೆ ಬಿಚ್ಚುತ್ತೀರಿ ಎಂದು ಕೇಳಿದರೆ, ಪ್ರಭುವಿಗೆ ಇದು ಬೇಕಾಗಿದೆ ಎನ್ನಿರಿ ಎಂದು ಹೇಳಿ ಕಳುಹಿಸಿದರು. ಆ ಶಿಷ್ಯರಿಬ್ಬರು ಹೊರಟು ಯೇಸು ಸ್ವಾಮಿ ತಮಗೆ ಹೇಳಿದಂತೆಯೇ ಎಲ್ಲವನ್ನು ಕಂಡರು. ಆ ಮರಿ ಹೇಸರಗತ್ತೆಯನ್ನು ಬಿಚ್ಚುತ್ತಿದ್ದಾಗ ಅದರ ಯಜಮಾನ, ಅದನ್ನೇಕೆ ಬಿಚ್ಚುತ್ತೀರಿ ಎಂದು ಕೇಳಿದನು. ಇದು ಪ್ರಭುವಿಗೆ ಬೇಕಾಗಿದೆ ಎಂದು ಶಿಷ್ಯರು ಉತ್ತರ ಕೊಟ್ಟು ಅದನ್ನು ಯೇಸುವಿನ ಬಳಿಗೆ ತಂದರು. ಅನಂತರ ತಮ್ಮ ಮೇಲಂಗಿಗಳನ್ನು ಅದರ ಮೇಲೆ ಹಾಕಿ ಯೇಸು ಸ್ವಾಮಿಯನ್ನು ಕೂರಿಸಿದರು. ಅವರು ಮುಂದೆ ಸಾಗುತ್ತಿದ್ದಂತೆ ಜನರು ತಮ್ಮ ಹೊದಿಕೆಗಳನ್ನು ದಾರಿಯಲ್ಲಿ ಹಾಸಿದರು. ಯೇಸು ಸ್ವಾಮಿ ಜೆರುಸಲೇಮನ್ನು ಸಮೀಪಿಸುತ್ತಾ ಓಲಿವ್ ಗುಡ್ಡದ ಇಳಿಜಾರನ್ನು ಮುಟ್ಟಿದಾಗ ಶಿಷ್ಯ ಸಮೂಹವೆಲ್ಲವೂ ತಾವು ಕಂಡ ಎಲ್ಲಾ ಮಹತ್ಕಾರ್ಯಗಳನ್ನು ಕುರಿತು ಹರ್ಷಾವೇಶರಾಗಿ ದೇವರ ಸ್ತುತಿ ಮಾಡುತ್ತಾ, ಸರ್ವೇಶ್ವರನ ನಾಮದಲ್ಲಿ ಬರುವ ಅರಸನಿಗೆ ಜಯವಾಗಲಿ, ಶಾಂತಿ ಸ್ವರ್ಗದಲ್ಲಿ, ಮಹಿಮೆ ಮಹೋನ್ನತದಲ್ಲಿ ಎಂದು ಜಯಘೋಷ ಮಾಡುತ್ತಿದ್ದರು. ಆಗ ಜನಸಮೂಹದಲ್ಲಿದ್ದ ಫರಿಸಾಯರಲ್ಲಿ ಕೆಲವರು, ಬೋಧಕರೇ, ಸುಮ್ಮನಿರುವಂತೆ ನಿಮ್ಮ ಶಿಷ್ಯರನ್ನು ಗದರಿಸಿರಿ ಎಂದರು. ಅದಕ್ಕೆ ಯೇಸು ಸ್ವಾಮಿ, ಇವರು ಸುಮ್ಮನಾದರೆ ಈ ಕಲ್ಲುಗಳೇ ಕೂಗತೊಡಗುವವು ಎಂಬುದು ನಿಮಗೆ ತಿಳಿದಿರಲಿ ಎಂದರು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರೀತಿಯ ಮಕ್ಕಳೇ, 40 ದಿನಗಳ ಕಾಲ ಈ ಪವಿತ್ರ ವಾರಕ್ಕಾಗಿ ನಾವು ನಮ್ಮನ್ನೇ ತಯಾರಿಸಿದ್ದೇವೆ. ಉಪವಾಸ, ಅನೇಕ ವಿಷಯಗಳು, ಮಾಂಸ ನಿರೋಧನೆ, ಅನೇಕ ಜಪತಪಗಳು, ತಪಸ್ಸು ಕಾಲದ ಧ್ಯಾನ, ಹೀಗೆ ಅನೇಕ ವಿಧದಲ್ಲಿ ನಮ್ಮ ಮನಗಳನ್ನ ತಯಾರಿಸಿದ್ದೇವೆ. ಮೊನ್ನೆ ತಾನೇ ನಾವು ಪಾಪ ನಿವೇದನೆಯ ಸಂಸ್ಕಾರದ ಮೂಲಕ ನಮ್ಮ ಮನಗಳನ್ನ ಪ್ರಭು ಯೇಸುವಿನ ಕಡೆಗೆ ತಿರುಗಿಸಿದ್ದೇವೆ. ಇಂದು ಆ ಪವಿತ್ರ ವಾರ ಪ್ರಾರಂಭವಾಗಿದೆ. ಮತ್ತೊಮ್ಮೆ ನಮ್ಮ ಈ ಕ್ರೈಸ್ತಿಯ ಜೀವನದಲ್ಲಿ ನಮಗೆ ಮತ್ತೊಂದು ಅವಕಾಶ, ಪ್ರಭುವಿನ ಪಾಡುಗಳನ್ನ ಧ್ಯಾನಿಸಲು, ಅವರ ಪಾಡುಗಳಿಂದ ನಮ್ಮ ಪಾಡುಗಳಿಗೆ ನಾವು ಶಕ್ತಿ ಪಡೆದುಕೊಳ್ಳಲು. ಈ ಪವಿತ್ರ ವಾರ, ಈ ಪಾಡುಗಳ ವಾರ, ಪ್ರಭುವಿನ ಪಾಡುಗಳನ್ನು ನಾವು ಕಂಡು ಅಯ್ಯೋ ಎಂದು ಮರಗಲು ಅಲ್ಲ, ಖಂಡಿತವಾಗಿಯೂ ಅಲ್ಲ. ಅವರ ಪಾಡುಗಳಿಂದ ನಮಗೆ ವಿಮೋಚನೆಯುಂಟು, ಅವರ ಪಾಡುಗಳು ನಮಗೆ ಪ್ರೇರಣೆಯಾಗಿದೆ, ಅವರ ಪಾಡುಗಳಲ್ಲಿ ನನಗೆ ಶಕ್ತಿ ಇದೆ ಎಂಬುದನ್ನ ಅರಿತುಕೊಳ್ಳಲು. ನಾವು ಇಲ್ಲಿ ನೆರೆದಿರುವುದು ಪ್ರಭುವಿಗೆ ಮರುಕ ತೋರಲು ಅಲ್ಲ. ಅವರು ನಮಗಾಗಿ ಈ ಪಾಡುಗಳನ್ನು ಪಟ್ಟಿದ್ದಾರೆ. ಪ್ರತಿ ಬಾರಿ ಆ ಶಿಲುಬೆ ಮೇಲೆ ತೂಗುತ್ತಿರುವ ಯೇಸುವನ್ನು ನಾವು ಕಂಡುಕೊಳ್ಳುವಾಗ ನನ್ನ ಶಿಲುಬೆಗೆ ಅರ್ಥವಿದೆ. ಅವರ ಪಾಡುಗಳನ್ನ ಧ್ಯಾನಿಸುವಾಗ ನನ್ನ ಪಾಡುಗಳನ್ನ ನಾನು ಹೇಗೆ ನಿಭಾಯಿಸಬೇಕು ಎಂಬ ಅರಿವು ನನಗೆ ಮೂಡುತ್ತದೆ ಎಂಬ ವಿಶ್ವಾಸದೊಂದಿಗೆ ಪ್ರಭು ಯೇಸು ಕ್ರಿಸ್ತರ ಪಾಡುಗಳಲ್ಲಿ ಒಂದಾಗೋಣ ಈ ಪವಿತ್ರ ದಿನಗಳಲ್ಲಿ. ಇಂದು ನಾವು ಆ ಜೆರುಸಲೇಮಿನಲ್ಲಿ ಪ್ರಭು ಯೇಸು ಕ್ರಿಸ್ತರಿಗೆ ಜೈಕಾರ ಮಾಡುತ್ತಾ ಹೋದ ಜನರಂತೆ ಪ್ರಭು ಯೇಸು ಕ್ರಿಸ್ತರಿಗೆ ಜೈಕಾರ ಮಾಡುತ್ತಾ ಸಾಗೋಣ. ಆದರೆ ಅವರಿಗೂ ನಮಗೂ ವ್ಯತ್ಯಾಸ ಬರಬೇಕು. ಅವರ ಜೈಕಾರ ಧಿಕ್ಕಾರವಾಗಿ ಮಾರಿತು.
ಆದರೆ ನಮ್ಮ ಜೈಕಾರ ಸದಾ ಜೈಕಾರವಾಗಿರಬೇಕು. ನಾವು ಪ್ರಭು ಯೇಸು ಕ್ರಿಸ್ತರಿಗೆ ಆಡುವ ಮಹೋನ್ನತ ಸದಾ ಮಹೋನ್ನತವಾಗಿರಬೇಕು. ಅವರಿಗೆ ಆಡುವ ಹೊಸಾನ್ನ ಸದಾ ಹೊಸಾನ್ನವಾಗಿರಬೇಕು. ಅಂತ ಹೃದಯವನ್ನ ದೇವರು ನಮಗೆ ದಯಪಾಲಿಸಲಿ ಎಂದು ಪ್ರಾರ್ಥಿಸೋಣ. ಪ್ರಿಯ ಸಹೋದರ ಸಹೋದರಿಯರೇ, ಅಂದು ಜೆರುಸಲೇಮಿನಲ್ಲಿ ಜನಸಮೂಹ ಪ್ರಭು ಯೇಸುವಿಗೆ ಜೈಕಾರ ಮಾಡಿದಂತೆ ಇಂದು ನಾವು ಶಾಂತಿಯಿಂದ ಜೈಕಾರ ಮಾಡುತ್ತಾ ಮುನ್ನಡೆಯೋಣ. ಪ್ರಭು ಕ್ರಿಸ್ತರ ನಾಮದಲ್ಲಿ ಆಮೇನ್. ಪ್ರಿಯರೇ, ಈಗ ಮೆರವಣಿಗೆ ಪ್ರಾರಂಭವಾಗಲಿದೆ. ಮೊದಲಿಗೆ ಪ್ರಭು ಯೇಸು ಕ್ರಿಸ್ತರ ಶಿಲುಬೆ, ತದನಂತರ ಪೀಠ ಸೇವಕರು, ಗುರುಗಳು ಮೊದಲು ದೇವಾಲಯವನ್ನ ಪ್ರವೇಶಿಸುತ್ತಾರೆ. ಪ್ರಭು ಯೇಸು ಕ್ರಿಸ್ತರು ಜೆರುಸಲೇಮನ್ನ ಪ್ರವೇಶಿಸಿದ ಆ ಸ್ಮರಣೆಯನ್ನು ಮಾಡುತ್ತಾ ಗುರುಗಳ ಹಿಂದೆ ದೇವರ ಜನರು ಸಾಲಾಗಿ ಬರುತ್ತಾರೆ. ಎರಡು ಸಾಲಾಗಿ ನಾವು ನಮ್ಮ ದೇವಾಲಯವನ್ನ ನೋಡಿ ಮೆರವಣಿಗೆಯಲ್ಲಿ ಹೋಗೋಣ. ಜೈಕಾರ ಹಾಡುತ್ತಾ ನಮ್ಮ ಗಾನವೃಂದದವರು ತಕ್ಕ ಹಾಡನ್ನ ಆಡುವಂತೆ ಕೇಳಿಕೊಳ್ಳುತ್ತೇನೆ. ಮೊದಲು ಶಿಲುಬೆ, ಕುವರಗೆ ಹೋಸಾನ್ನ, ಮಹೋನ್ನತ ದೇವಗೆ ಹೋಸಾನ್ನ. ಕರ್ತರ ನಾಮದಿ ಬರುವವರು ಆಶೀರ್ವದಿತರು. ಕರ್ತರ ಪ್ರೀತಿಯ ಜನತೆಗೆ ನೀಡಿದ ಯೇಸು ಕ್ರಿಸ್ತರೇ ಹೋಸಾನ್ನ. ಪರಮನಿಗೆ ಆಶ್ರಯ ತೋರಿದ ಜನಕನಿಗೆ, ಸುಖವನ್ನು ನೀಡುವ ದೇವನಿಗೆ, ಸಾಂತ್ವನ ಹೇಳುವ ಕ್ರಿಸ್ತನಿಗೆ, ಎಲ್ಲರೂ ಹಾಡುವ ಹೋಸಾನ್ನ, ಹೊಗಳುತ್ತ ಹಾಡುವ ಹೋಸಾನ್ನ. ಕುವರಗೆ ಹೋಸಾನ್ನ, ಮಹೋನ್ನತ ದೇವಗೆ ಹೋಸಾನ್ನ. ಕರ್ತರ ನಾಮದಿ ಬರುವವರು ಆಶೀರ್ವದಿತರು. ಕರ್ತರ ಪ್ರೀತಿಯ ಜನತೆಗೆ ನೀಡಿದ ಯೇಸು ಕ್ರಿಸ್ತರೇ ಹೋಸಾನ್ನ. ದಲಿತರ ರಕ್ಷಕ ಬರುತ್ತಿಗರು, ರಕ್ಷಣೆ ನೀಡಲು ಬರುತ್ತಿಗರು. ಅಳುತಿಗ ಜನರನ್ನು ಕರೆದಿಗರು, ಕಣ್ಣೀರ ಒರೆಸಲು ಬಂದಿಗರು. ಬನ್ನಿರಿ ಎಲ್ಲರೂ ಸೇರೋಣ, ಹೋಸಾನ ಹೋಸಾನ ಹಾಡೋಣ. ಕುವರಗೆ ಹೋಸಾನ್ನ, ಮಹೋನ್ನತ ದೇವಗೆ ಹೋಸಾನ್ನ. ಕರ್ತರ ನಾಮದಿ ಬರುವವರು ಆಶೀರ್ವದಿತರು. ಕರ್ತರ ಪ್ರೀತಿಯ ಜನತೆಗೆ ನೀಡಿದ ಯೇಸು ಕ್ರಿಸ್ತರೇ ಹೋಸಾನ್ನ.
ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ದಣಿದವರನ್ನು ಹಿತನುಡಿಗಳಿಂದ ತಣಿಸುವಂತೆ ಅನುಗ್ರಹಿಸುತ್ತಾನೆನಗೆ ಪ್ರಭು ಸರ್ವೇಶ್ವರ ಶಿಕ್ಷಿತರ ನಾಲಗೆಯನ್ನು. ಶಿಷ್ಯನೋಪಾದಿ ನಾನು ಆತನನ್ನು ಆಲಿಸುವಂತೆ ಬೆಳಬೆಳಗು ನನ್ನನ್ನೆಚ್ಚರಿಸಿ ಚೇತನಗೊಳಿಸುತ್ತಾನೆ ನನ್ನ ಕಿವಿಯನ್ನು. ತೆರೆದಿಹನು ಸ್ವಾಮಿ ಸರ್ವೇಶ್ವರ ನನ್ನ ಕಿವಿಯನ್ನು. ಎಂದೇ ವಿಮುಖನಾಗಲಿಲ್ಲ ನಾನು, ಪ್ರತಿಭಟಿಸಲಿಲ್ಲ ಆತನನ್ನು. ಬೆನ್ನು ಕೊಟ್ಟೆನೋ ಹೊಡೆಯುವವರಿಗೆ, ಗಡ್ಡ ಒಡ್ಡಿದೆನೋ ಅದನ್ನು ಕೀಳುವವರಿಗೆ. ಮುಖ ಮರೆ ಮಾಡಲಿಲ್ಲ ಉಗುಳು ಬುಗುಳಿಗೆ. ನೆರವಾಹಿಗೆನು ನಾನು ಸ್ವಾಮಿ ಸರ್ವೇಶ್ವರ. ಎಂದೇ ತಲೆ ತಗ್ಗಿಸಲಿಲ್ಲ ನಾನು ನಾಚಿಕೆಯಿಂದ. ಗಟ್ಟಿ ಮಾಡಿಕೊಂಡೆ ಮುಖವನ್ನು ಕಗ್ಗಲ್ಲಿನ ಹಾಗೆ. ಆಶಾಭಂಗ ಪಡಲಾರೆನೆಂದು ಗೊತ್ತು ನನಗೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ದೇವ, ಓ ಎನ್ನ ದೇವ, ಏಕೆನ್ನ ಕೈ ಬಿಟ್ಟೆ? ದೇವ, ಓ ಎನ್ನ ದೇವ, ಏಕೆನ್ನ ಕೈ ಬಿಟ್ಟೆ? ನೋಡುವವರೆಲ್ಲ ಎನ್ನ ಅಣಕಿಸುತ್ತಿವರು, ತುಟಿಯೋರೆ ಮಾಡಿ ತಲೆ ಆಡಿಸುತ್ತಿವರು. ಇತ್ತ ನಿಮ್ಮನ್ನು ಭರವಸೆ, ಪ್ರಭುವೇ ತನ್ನ ಉದ್ಧಾರಕನೆಂದು. ಆತನಿಗಿವನು ಮೆಚ್ಚುಗೆಯಾದರೆ ರಕ್ಷಿಸಲಿ ಇಂತೆಂದು. ದೇವ, ಓ ದೇವ, ಏಕೆನ್ನ ಕೈ ಬಿಟ್ಟೆ? ಮುತ್ತಿದೆ ದುರುಳರ ಹಿಂಡು, ಸುತ್ತಿವೆ ನಾಯಿಗಳು, ಕುತ್ತಿದೆ ನನ್ನ ಕೈಗಳು. ಮೆನ್ಕಾಳುಗಳು ಎಣಿಸಬಹುದು ನನ್ನ ಎಲುಬುಗಳನ್ನು. ಇಗ್ಗುತಿಯರು ದುರುಗೊಟ್ಟಿ ನೋಡೆನ್ನನ್ನು. ದೇವ, ಓ ಎನ್ನ ದೇವ, ಏಕೆನ್ನ ಕೈ ಬಿಟ್ಟೆ? ನನ್ನ ಉಡುಗೆಗಳನ್ನು ಹಂಚಿಕೊಂಡರು, ನನ್ನ ಅಂಗಿಗೋಸ್ಕರ ಚೀಟಿ ಹಾಕಿದರು. ನನ್ನಿಂದ ದೂರ ಸರಿಯಲು ಬೇಡ ಪ್ರಭು, ನೀನೆನ್ನ ಶಕ್ತಿ, ನೆರವಾಗಲು ತ್ವರೆ ಮಾಡು. ದೇವ, ಓ ಎನ್ನ ದೇವ, ಏಕೆನ್ನ ಕೈ ಬಿಟ್ಟೆ? ಸೋದರರಿಗೆ ಸಾರುವೆ ನಿನ್ನ ನಾಮ ಮಹಿಮೆಯನ್ನು, ತುಂಬಿದ ಸಭೆಯಲ್ಲಿ ಮಾಡುವೆ ನಿನ್ನ ಸ್ತುತಿಯನ್ನು. ಮನೆಯಿರಿ ಪ್ರಭುವಿನಲ್ಲಿ ಭಯಭಕ್ತಿಯುಳ್ಳವರು, ಭಜಿಸಿರಿ ಇಸ್ರಾಯೇಲೇ, ಯಾಕೋಬ ಕುಲದವರೇ. ದೇವ, ಓ ಎನ್ನ ದೇವ, ಏಕೆನ್ನ ಕೈ ಬಿಟ್ಟೆ? ಪೌಲನು ಫಿಲಿಪ್ಪಿಯರಿಗೆ ಬರೆದ ಪತ್ರದಿಂದ ವಾಚನ. ದೇವಸ್ವರೂಪಿ ತಾನಾಗಿದ್ದರೂ ನಿರುತ ದೇವರಿಗೆ ಸಮನಾದ ಆ ಸಿರಿ ಪದವಿಯಾನಾತ ಹಿಡಿದಿಟ್ಟುಕೊಳ್ಳಲಿಲ್ಲ, ಬಿಡಲೊಲ್ಲೆನೆನ್ನುತ್ತ ತನ್ನನ್ನೇ ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಜಾಕಾರದಲ್ಲಿ ಕಾಣಿಸಿಕೊಂಡು ನರಮಾನವರಿಗೆ ಸರಿಸಮನಾದ. ತನ್ನನ್ನೇ ಆತ ತಗ್ಗಿಸಿಕೊಂಡು ವಿಧೇಯನಾಗಿ ನಡೆದುಕೊಂಡು ಮರಣ ಪರ್ಯಂತ, ಹೌದೌದು ಶಿಲುಬೆಯ ಮರಣ ಪರ್ಯಂತ ವಿಧೇಯನಾದ. ಎಂತಲೇ ಪರಮೋನ್ನತ ಸ್ಥಾನಕ್ಕೇರಿಸಿದಾತನನು ಇತ್ತನು ಹೆಸರುಗಳುಳ್ಳತ್ತಮ್ಮನು, ಹೆಸರನ್ನು ದೇವ ಪರಮನು. ಯೇಸುವಿನ ಹೆಸರಿಗೆಂದೇ ಮೊಣಕಾಲೂರಿ ಮಣಿವರು ಸ್ವರ್ಗವಾಸಿಗಳು, ಭೂನಿವಾಸಿಗಳು, ಪಾತಾಳ ಜೀವರಾಶಿಗಳು. ಕ್ರಿಸ್ತ ಯೇಸುವೇ ಪ್ರಭು ಎಂದೆಲ್ಲರಿಗೆ ಅರಿಕೆ ಮಾಡುವರು. ಪಿತದೇವನ ಮಹಿಮೆಯನ್ನು ಈ ಪರಿ ಹೊಗಳಿ ಸಾರುವರವರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ದೇವರ ವಾಕ್ಯವಾದ ಪ್ರಭು ಯೇಸುವೇ, ನಿಮಗೆ ಸದಾ ಮಹಿಮೆ ಸಲ್ಲಲಿ. ದೇವರ ವಾಕ್ಯವಾದ ಪ್ರಭು ಯೇಸುವೇ, ನಿಮಗೆ ಸದಾ ಮಹಿಮೆ ಸಲ್ಲಲಿ. ತನ್ನನ್ನೇ ಕ್ರಿಸ್ತ ತಗ್ಗಿಸಿಕೊಂಡು ಶಿಲುಬೆಯ ಮರಣ ಪರ್ಯಂತ ವಿಧೇಯನಾದ. ಎಂತಲೇ ಪರಮೋನ್ನತ ಸ್ಥಾನಕ್ಕೇರಿಸಿದಾತನನು ಇತ್ತನು ಹೆಸರುಗೊಳ್ಳುತ್ತಮ ಹೆಸರನ್ನು ದೇವಪರಮನು. ದೇವರ ವಾಕ್ಯವಾದ ಪ್ರಭು ಯೇಸುವೆ, ನಿಮಗೆ ಸದಾ ಮಹಿಮೆ ಸಲ್ಲಲಿ. ದೇವರ ವಾಕ್ಯವಾದ ಪ್ರಭು ಯೇಸುವೇ, ನಿಮಗೆ ಸದಾ ಮಹಿಮೆ ಸಲ್ಲಲಿ. ಲೂಕನು ಬರೆದ ಯೇಸುಕ್ರಿಸ್ತರ ಪೂಜ್ಯ ಯಾತನೆಯ ವೃತ್ತಾಂತ. ನಿಶ್ಚಿತ ಸಮಯ ಬಂದಾಗ ಯೇಸು ಶಿಷ್ಯರ ಸಮೇತ
ಊಟಕ್ಕೆ ಕುಳಿತರು. ಆಗ ಅವರು ಶಿಷ್ಯರಿಗೆ, ನಾನು ಯಾತನೆಯನ್ನು ಅನುಭವಿಸುವುದಕ್ಕೆ ಮುಂಚೆ ನಿಮ್ಮೊಡನೆ ಈ ಪಾಸ್ಕ ಭೋಜನವನ್ನು ಮಾಡಲು ಬಹಳ ಅಪೇಕ್ಷೆಯಿಂದ ಎದುರು ನೋಡುತ್ತಿದ್ದೇನೆ. ದೇವರ ಸಾಮ್ರಾಜ್ಯದಲ್ಲಿ ಇದು ಪೂರ್ಣ ಅರ್ಥವನ್ನು ಪಡೆಯುವ ತನಕ ನಾನಿದನ್ನು ಇನ್ನೂ ಭುಜಿಸುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂದರು. ಅನಂತರ ಯೇಸು ಪಾನಪಾತ್ರೆಯನ್ನು ತೆಗೆದುಕೊಂಡು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ, ಇದನ್ನು ತೆಗೆದುಕೊಂಡು ನಿಮ್ಮಲ್ಲಿ ಹಂಚಿಕೊಳ್ಳಿರಿ. ದೇವರ ಸಾಮ್ರಾಜ್ಯವು ಬರುವ ತನಕ ಇನ್ನು ನಾನು ದ್ರಾಕ್ಷಾರಸವನ್ನು ಕುಡಿಯುವುದಿಲ್ಲ ಎಂದು ನಿಮಗೆ ಹೇಳುತ್ತೇನೆ ಎಂದರು. ಬಳಿಕ ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಮುರಿದು ಶಿಷ್ಯರಿಗೆ ಕೊಡುತ್ತಾ, ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ, ನನ್ನ ಸ್ಮರಣೆಗಾಗಿ ಇದನ್ನು ಮಾಡಿರಿ ಎಂದರು. ಅಂತೆಯೇ ಊಟವಾದ ಮೇಲೆ ಪಾನಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನಿಮಗಾಗಿ ಸುರಿಸಲಾಗುವ ನನ್ನ ರಕ್ತದಿಂದ ಮುದ್ರಿತವಾದ ಹೊಸ ಒಡಂಬಡಿಕೆ. ಆದರೆ ಈಗೋ ನನಗೆ ದ್ರೋಹ ಬಗೆಯುವವನು ನನ್ನೊಂದಿಗೆ ಇದೇ ಪಂಕ್ತಿಯಲ್ಲಿ ಊಟಕ್ಕೆ ಕುಳಿತಿದ್ದಾನೆ. ನರಪುತ್ರನೇನೋ ದೈವೇಚ್ಛೆಯ ಪ್ರಕಾರ ಹೊರಟು ಹೋಗುತ್ತಾನೆ, ಆದರೆ ಆತನಿಗೆ ದ್ರೋಹ ಬಗೆಯುವವನ ದುರ್ಗತಿಯನ್ನು ಏನೆಂದು ಹೇಳಲಿ ಎಂದರು. ಇದನ್ನು ಕೇಳಿ ಶಿಷ್ಯರು, ಇಂಥ ದುಷ್ಕೃತ್ಯ ಮಾಡುವವನು ತಮ್ಮಲ್ಲಿ ಯಾರಿರಬಹುದೆಂದು ಒಬ್ಬರನ್ನೊಬ್ಬರು ವಿಚಾರಿಸತೊಡಗಿದರು. ತಮ್ಮಲ್ಲಿ ಅತಿ ಶ್ರೇಷ್ಠನು ಯಾರು ಎಂಬ ವಾದವಿವಾದವು ಶಿಷ್ಯರಲ್ಲಿ ಎದ್ದಿತು. ಆಗ ಯೇಸು, ಲೌಕಿಕ ರಾಜರು ತಮ್ಮ ಪ್ರಜೆಗಳ ಮೇಲೆ ದೊರೆತನ ಮಾಡುತ್ತಾರೆ, ಅಧಿಕಾರ ನಡೆಸುವವರು ಧರ್ಮನಿಷ್ಠರೆನಿಸಿಕೊಳ್ಳುತ್ತಾರೆ. ಆದರೆ ನೀವು ಹಾಗಾಗಬಾರದು. ನಿಮ್ಮಲ್ಲಿ ಅತಿ ದೊಡ್ಡವನು ಅತಿ ಚಿಕ್ಕವನಂತಾಗಬೇಕು. ಈ ಇಬ್ಬರಲ್ಲಿ ದೊಡ್ಡವರು ಯಾರು? ಊಟ ಮಾಡುವವರು, ಊಟ ಬಡಿಸುವವನು? ಖಂಡಿತವಾಗಿ ಊಟ ಮಾಡುವವರು. ಆದರೂ ಊಟ ಬಡಿಸುವ ಊಳಿಗನಿಗಿಂತ ನಾನು ನಿಮ್ಮ ನಡುವೆ ಇದ್ದೇನೆ. ನನ್ನ ಶೋಧನೆ ವೇದನೆಗಳಲ್ಲಿ ನನ್ನನ್ನು ಬಿಟ್ಟಗಲದೆ ಇದ್ದವರು ನೀವು. ನನ್ನ ಪಿತನು ನನಗೆ ರಾಜಾಧಿಕಾರವನ್ನು ವಹಿಸಿರುವಂತೆ ನಾನು ನಿಮಗೆ ವಹಿಸುತ್ತೇನೆ. ನನ್ನ ಸಾಮ್ರಾಜ್ಯದಲ್ಲಿ ನನ್ನ ಸಂಗಡ ಊಟ ಮಾಡುವಿರಿ, ಪಾನ ಮಾಡುವಿರಿ. ಮಾತ್ರವಲ್ಲ, ಇಸ್ರೇಲಿನ 12 ಗೋತ್ರಗಳಿಗೆ ನ್ಯಾಯಾಧಿಪತಿಗಳಾಗಿ ಸಿಂಹಾಸನಗಳ ಮೇಲೆ ಆಸೀನರಾಗಿರುವಿರಿ. ಸಿಮೋನನೇ, ಸಿಮೋನನೇ, ಕೇಳು. ಗೋಧಿಯನ್ನು ತೂರುವಂತೆ ಸೈತಾನನು ನಿಮ್ಮೆಲ್ಲರನ್ನು ಶೋಧಿಸಲು ಅಪ್ಪಣೆ ಕೇಳಿಕೊಂಡಿದ್ದಾನೆ. ಆದರೆ ನಾನು ನಿನ್ನ ವಿಶ್ವಾಸವು ಕುಂದದಂತೆ ನಿನಗಾಗಿ ಪ್ರಾರ್ಥನೆ ಮಾಡಿದ್ದೇನೆ. ನೀನು ಪರಿವರ್ತನೆ ಹೊಂದಿದ ನಂತರ ನಿನ್ನ ಸಹೋದರರನ್ನು ದೃಢಪಡಿಸು ಎಂದರು. ಅದಕ್ಕೆ ಪೇತ್ರನು, ಗುರುದೇವ, ನಿಮ್ಮ ಸಂಗಡ ಸೆರೆಗೆ ಹೋಗುವುದಕ್ಕೂ ಸಾಯುವುದಕ್ಕೂ ಸಿದ್ಧನಿದ್ದೇನೆ ಎಂದನು. ಆಗ ಯೇಸು, ಪೇತ್ರನೇ, ಇಂದು ಕೋಳಿ ಕೂಗುವ ಮೊದಲೇ ನನ್ನನ್ನು ಅರಿಯನೆಂದು ನೀನು 3 ಬಾರಿ ನಿರಾಕರಿಸುವೆ, ಇದು ಖಂಡಿತ ಎಂದರು. ಬಳಿಕ ಯೇಸು, ನಾನು ನಿಮ್ಮನ್ನು ಬುತ್ತಿ ಜೋಳಿಗೆ ಜೋಡು ಒಂದೂ ಇಲ್ಲದೆ ಕಳುಹಿಸಿದಾಗ ನಿಮಗೇನಾದರೂ ಕೊರತೆ ಆಯಿತೆ ಎಂದು ಶಿಷ್ಯರನ್ನು ಕೇಳಿದರು. ಅದಕ್ಕೆ ಅವರು, ಇಲ್ಲ ಎಂದು ಉತ್ತರ ಕೊಟ್ಟರು. ಆಗ ಯೇಸು, ಆದರೆ ಈಗ ಬುತ್ತಿ ಇರುವವನು ಅದನ್ನು ತೆಗೆದುಕೊಳ್ಳಲಿ, ಜೋಳಿಗೆ ಇರುವವನು ಹಾಗೆಯೇ ಮಾಡಲಿ. ಮತ್ತು ಕತ್ತಿ ಇಲ್ಲದವನು ತನ್ನ ಹೊದಿಕೆಯನ್ನು ಮಾರಿ ಒಂದು ಕತ್ತಿಯನ್ನು ಕೊಂಡುಕೊಳ್ಳಲಿ. ಏಕೆಂದರೆ ಪಾತಕರಲ್ಲಿ ಒಬ್ಬನಂತೆ ಪರಿಗಣಿತನಾದನು ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿರುವ ವಾಕ್ಯ ನನ್ನಲ್ಲಿ ನೆರವೇರಬೇಕಾದದ್ದು ಅಗತ್ಯ. ನನಗೆ ಸಂಬಂಧಪಟ್ಟಿದ್ದೆಲ್ಲ ಸಮಾಪ್ತಿಗೊಳ್ಳಲಿದೆ ಎಂದರು. ಆಗ ಶಿಷ್ಯರು, ಗುರುವೇ, ಇಗೋ ಇಲ್ಲಿ 2 ಕತ್ತಿಗಳಿವೆ ಎಂದು ಹೇಳಲು ಯೇಸು, ಅಷ್ಟು ಸಾಕು ಎಂದರು. ಯೇಸು ಅಲ್ಲಿಂದ ಹೊರಟು ವಾಡಿಕೆ ಪ್ರಕಾರ ಒಲಿವ್ ತೋಪಿನ ಗುಡ್ಡಕ್ಕೆ ಹೋದರು. ಶಿಷ್ಯರು ಅವರ ಹಿಂದೆ ಹೋದರು. ಕ್ಲುಪ್ತ ಸ್ಥಳಕ್ಕೆ ಬಂದಾಗ ಯೇಸು ಅವರಿಗೆ, ಪ್ರಲೋಭನೆಗೆ ಒಳಗಾಗದಂತೆ ಪ್ರಾರ್ಥನೆ ಮಾಡಿರಿ ಎಂದು ಹೇಳಿ ಒಂದು ಕಲ್ಲೆಸೆದಷ್ಟು ದೂರ ಹೋಗಿ ಮೊಣಕಾಲೂರಿ ಪ್ರಾರ್ಥನೆ ಮಾಡುತ್ತಾ, ಓ ಪಿತನೇ,
ನಿನಗೆ ಇಷ್ಟವಾದರೆ ಈ ಕಷ್ಟದ ಕೊಡವನ್ನು ನನ್ನಿಂದ ತೊಲಗಿಸಿರಿ. ಆದರೂ ನನ್ನ ಚಿತ್ತವಲ್ಲ, ನಿಮ್ಮ ಚಿತ್ತವೇ ನೆರವೇರಲಿ ಎಂದರು. ಆಗ ಸ್ವರ್ಗದಿಂದ ದೂತನೊಬ್ಬನು ಯೇಸುವಿಗೆ ಪ್ರತ್ಯಕ್ಷವಾಗಿ ಅವರನ್ನು ಸಶಕ್ತನಾಗಿ ಮಾಡಿದನು. ಕಡು ಯಾತನೆಯಲ್ಲಿದ್ದ ಅವರು ಇನ್ನೂ ಶ್ರದ್ಧೆಯಿಂದ ಪ್ರಾರ್ಥಿಸಿದರು. ಅವರ ಬೆವರು ರಕ್ತದ ಹನಿಯಂತೆ ತೊಟ್ಟು ತೊಟ್ಟಾಗಿ ನೆಲದ ಮೇಲೆ ಬೀಳುತ್ತಿತ್ತು. ಯೇಸು ಪ್ರಾರ್ಥನೆಯಿಂದ ಎದ್ದು ಶಿಷ್ಯರ ಬಳಿಗೆ ಬಂದರು. ಶಿಷ್ಯರಾದರೂ ದುಃಖದಿಂದ ಬಳಲಿ ನಿದ್ರಿಸುತ್ತಿದ್ದರು. ಇದನ್ನು ಕಂಡು, ನೀವು ನಿದ್ರಿಸುತ್ತಿರುವಿರೋ? ಎದ್ದು ಪ್ರಲೋಭನೆಗೆ ಒಳಗಾಗದಂತೆ ಪ್ರಾರ್ಥನೆ ಮಾಡಿ ಎಂದರು. ಯೇಸು ಇನ್ನೂ ಮಾತನಾಡುತ್ತಾ ಹಾಗೆ ಜನರ ಗುಂಪೊಂದು ಕಾಣಿಸಿಕೊಂಡಿತು. 12 ಮಂದಿಯಲ್ಲಿ ಒಬ್ಬನಾದ ಯೂದನು ಅವನಿಗೆ ಮುಂದಾಳಾಗಿ ಬಂದಿದ್ದನು. ಅವನು ಯೇಸುವಿಗೆ ಮುತ್ತಿಡಲು ಹತ್ತಿರ ಬಂದಾಗ ಯೇಸು, ಯೂದ, ಮುತ್ತಿಟ್ಟು ನರಪುತ್ರನನ್ನು ತೋರಿಸಿಕೊಡುವೆಯಾ ಎಂದರು. ಸುತ್ತಲಿದ್ದ ಶಿಷ್ಯರು ಮುಂದೇನಾಗುವುದೆಂದು ಅರಿತುಕೊಂಡು, ಗುರುವೇ, ಕತ್ತಿಯಿಂದ ಕಡಿಯೋಣವೇ ಎಂದರು. ತಕ್ಷಣವೇ ಅವರಲ್ಲಿ ಒಬ್ಬನು ಪ್ರಧಾನ ಯಾಜಕನ ಆಳನ್ನು ಹೊಡೆದು ಅವನ ಬಲಗಿವಿಯನ್ನು ಕತ್ತರಿಸಿಬಿಟ್ಟನು. ಆಗ ಯೇಸು, ಸಾಕು, ನಿಲ್ಲಿಸು ಎಂದು ಹೇಳಿ ಅವನ ಕಿವಿಯನ್ನು ಮುಟ್ಟಿ ಗುಣಪಡಿಸಿದರು. ಅನಂತರ ಯೇಸು ತಮ್ಮನ್ನು ಹಿಡಿಯುವುದಕ್ಕೆ ಬಂದಿದ್ದ ಮುಖ್ಯ ಯಾಜಕರನ್ನು, ದೇವಾಲಯದ ಪಹರೆಯ ದಳಪತಿಗಳನ್ನು, ಪ್ರಮುಖರನ್ನು ನೋಡಿ, ದರೋಡೆಗಾರನನ್ನು ಹಿಡಿಯುವುದಕ್ಕೆ ಬಂದಂತೆ ಖಡ್ಗಗಳನ್ನು ಮತ್ತು ಲಾಠಿಗಳನ್ನು ತೆಗೆದುಕೊಂಡು ಬಂದಿರುವಿರೋ? ನಾನು ಪ್ರತಿದಿನವೂ ಮಹಾದೇವಾಲಯದಲ್ಲಿ ನಿಮ್ಮ ನಡುವೆಯೇ ಇದ್ದೆ. ಆಗ ನೀವು ನನ್ನ ಮೇಲೆ ಕೈ ಮಾಡಲಿಲ್ಲ. ಆದರೆ ಇದು ನಿಮ್ಮ ಕಾಲ, ಅಂಧಕಾರ ದೊರೆತನ ಮಾಡುವ ಕರಾಳ ಕಾಲ ಎಂದರು. ಅನಂತರ ಅವರು ಯೇಸುವನ್ನು ಬಂಧಿಸಿ ಪ್ರಧಾನ ಯಾಜಕನ ಭವನಕ್ಕೆ ಕರೆದುಕೊಂಡು ಹೋದರು. ದೂರದಿಂದ ಪೇತ್ರನು ಹಿಂದೆ ಹಿಂದೆಯೇ ಹೋದನು. ಭವನದ ಹೊರಾಂಗಣದಲ್ಲಿ ನಡುವೆ ಬೆಂಕಿ ಮಾಡಿ ಅದರ ಸುತ್ತಲೂ ಅವರೆಲ್ಲರೂ ಕುಳಿತುಕೊಂಡಾಗ ಪೇತ್ರನು ಅವರ ಸಂಗಡ ಸೇರಿ ಕುಳಿತುಕೊಂಡನು. ಬೆಂಕಿಯ ಬೆಳಕಲ್ಲಿ ಕುಳಿತಿದ್ದ ಆತನನ್ನು ದಾಸಿಯೊಬ್ಬಳು ದೃಷ್ಟಿಸಿ ನೋಡಿ, ಇವನು ಕೂಡ ಯೇಸುವಿನ ಸಂಗಡ ಇದ್ದವನು ಎಂದನು. ಅದಕ್ಕೆ ಆತ, ಅವನಾರು ನಾನರಿಯನಮ್ಮ ಎಂದು ನಿರಾಕರಿಸಿದ್ದನು. ಸ್ವಲ್ಪ ಹೊತ್ತಾದ ಮೇಲೆ ಇನ್ನೊಬ್ಬನು ಆತನನ್ನು ಕಂಡು, ನೀನು ಕೂಡ ಅವರಲ್ಲಿ ಒಬ್ಬನು ಎನ್ನಲು ಪೇತ್ರನು, ಇಲ್ಲಪ್ಪ, ನಾನಲ್ಲ ಎಂದು ಬಿಟ್ಟನು. ಸುಮಾರು ಒಂದು ಗಂಟೆ ಕಾಲ ಕಳೆದ ಮೇಲೆ ಮತ್ತೊಬ್ಬನು, ಖಂಡಿತವಾಗಿಯೂ ಇವನು ಕೂಡ ಯೇಸುವಿನ ಸಂಗಡ ಇದ್ದವನು, ಏಕೆಂದರೆ ಇವನು ಗಲಿಲಾಯದವನೇ ಎಂದು ಒತ್ತಿ ಹೇಳಿದನು. ಅದಕ್ಕೆ ಪೇತ್ರನು, ನೀನು ಏನು ಹೇಳುತ್ತೀಯಾ, ನನಗೆ ಅರ್ಥವಾಗುವುದಿಲ್ಲ ಎಂದನು. ಆ ಕ್ಷಣವೇ ಅವನು ಇನ್ನೂ ಮಾತನಾಡುತ್ತಿರುವಾಗಲೇ ಕೋಳಿ ಕೂಗಿತು. ಆಗ ಪ್ರಭು ಯೇಸು ಹಿಂದಿರುಗಿ ಪೇತ್ರನನ್ನು ದಿಟ್ಟಿಸಿ ನೋಡಿದರು. ಈ ದಿನ ಕೋಳಿ ಕೂಗುವ ಮೊದಲೇ ನಾನು ಆತನನ್ನು ಅರಿಯೆನು ಎಂದು ನನ್ನನ್ನು 3 ಬಾರಿ ನಿರಾಕರಿಸುವೆ ಎಂದು ಯೇಸು ನುಡಿದಿದ್ದ ಮಾತುಗಳು ಪೇತ್ರನ ನೆನಪಿಗೆ ಬಂದವು. ಅವನು ಹೊರಗೆ ಹೋಗಿ ಬಹಳವಾಗಿ ವ್ಯಥೆಪಟ್ಟು ಅತ್ತನು. ಯೇಸುವನ್ನು ಬಂಧಿಸಿ ಹಿಡಿದುಕೊಂಡಿದ್ದವರು ಅವರನ್ನು ಅಣಕಿಸಿದರು, ಹೊಡೆದರು, ಕಣ್ಣಿಗೆ ಬಟ್ಟೆ ಕಟ್ಟಿ, ನಿನ್ನನ್ನು ಒಡೆದವರು ಯಾರು, ಪ್ರವಾದಿಸು ಎಂದು ಕೇಳುತ್ತಿದ್ದರು. ಹಲವಾರು ವಿಧದಲ್ಲಿ ಅವರನ್ನು ದೂಷಿಸಿ ನಿಂದಿಸುತ್ತಿದ್ದರು. ಅಷ್ಟರಲ್ಲಿ ಬೆಳಗಾಯಿತು. ಪ್ರಜಾಪ್ರಮುಖರು, ಮುಖ್ಯ ಯಾಜಕರು, ಧರ್ಮಶಾಸ್ತ್ರಿಗಳು ಸಭೆ ಸೇರಿದರು. ಯೇಸುವನ್ನು ಕರೆದುಕೊಂಡು ನ್ಯಾಯಸಭೆಯ ಮುಂದೆ ನಿಲ್ಲಿಸಿದರು. ನೀನು ಅಭಿಷಕ್ತನಾದ ಲೋಕ ಉದ್ಧಾರಕನಾಗಿದ್ದರೆ ನಮಗೆ ಹೇಳು ಎಂದು ವಿಚಾರಿಸಿದರು. ಆಗ ಯೇಸು, ನಾನು ಹೇಳಿದರೆ ನೀವು ನನ್ನನ್ನು ನಂಬುವುದಿಲ್ಲ. ನಾನೇ ಪ್ರಶ್ನೆ ಹಾಕಿದರೆ ನೀವು ನನಗೆ ಉತ್ತರ ಕೊಡುವುದೂ ಇಲ್ಲ. ಇನ್ನು ಮುಂದೆ ನರಪುತ್ರನು ಸರ್ವಶಕ್ತ ದೇವರ ಬಲಗಡೆ ಆಸೀನನಾಗಿರುವನು ಎಂದರು. ಅದಕ್ಕೆ ಅವರೆಲ್ಲರೂ, ಹಾಗಾದರೆ ನೀನು ದೇವರ ಪುತ್ರನೋ
ಎಂದು ಕೇಳಿದರು. ಅದಕ್ಕೆ ಯೇಸು, ನಾನು ಆತನೇ ಎಂದು ನೀವೇ ಹೇಳುತ್ತಿದ್ದೀರಿ ಎಂದು ಉತ್ತರ ಕೊಡಲು ಅವರು, ಇನ್ನೇನು ಸಾಕ್ಷಿ ಬೇಕು? ನಾವೇ ಇವನ ಬಾಯಿಂದ ಕೇಳಿದ್ದೆವಲ್ಲ. ಎಂದರು. ಬಳಿಕ ಸಭೆ ಸೇರಿದ್ದವರೆಲ್ಲರೂ ಎದ್ದು ಯೇಸುವನ್ನು ಪಿಲಾತನ ಬಳಿಗೆ ಕರೆದುಕೊಂಡು ತಂದರು. ಅಲ್ಲಿ ಆತನ ಮುಂದೆ, ಇವನು ರೋಮ್ ಚಕ್ರವರ್ತಿಗೆ ತೆರಿಗೆ ಕೊಡುವುದನ್ನು ನಿಷೇಧಿಸುತ್ತಾನೆ, ತಾನೇ ಕ್ರಿಸ್ತ ಎಂಬ ಅರಸ ಎಂದು ಹೇಳಿಕೊಳ್ಳುತ್ತಾನೆ. ಹೀಗೆ ನಮ್ಮ ಜನತೆ ದಂಗೆ ಹೇಳುವಂತೆ ಪ್ರಚೋದಿಸುತ್ತಾನೆ. ಇದನ್ನೆಲ್ಲ ನಾವು ಕಂಡು ಹಿಡಿದಿದ್ದೇವೆ ಎಂದು ದೂರತೊಡಗಿದರು. ಆಗ ಪಿಲಾತನು, ನೀನು ಯೆಹೂದ್ಯರ ಅರಸನೋ ಎಂದು ಯೇಸುವನ್ನು ಪ್ರಶ್ನಿಸಿದನು. ಅದಕ್ಕೆ ಯೇಸು, ಅದು ನಿಮ್ಮ ಬಾಯಿಂದಲೇ ಬಂದಿದೆ ಎಂದು ಮರೆನುಡಿದರು. ಪಿಲಾತನು ಮುಖ್ಯ ಯಾಜಕರನ್ನು ಜನರ ಗುಂಪನ್ನು ನೋಡಿ, ಈ ಮನುಷ್ಯನಲ್ಲಿ ಶಿಕ್ಷೆ ಬರುವ ದೋಷ ಯಾವುದೂ ನನಗೆ ಕಾಣುವುದಿಲ್ಲ ಎಂದನು. ಆದರೆ ಅವರು, ಇವನು ಜುದೇಯ ನಾಡಿನಲ್ಲೆಲ್ಲ ಬೋಧನೆ ಮಾಡುತ್ತಾ ಕ್ರಾಂತಿಗೆ ಕರೆ ಕೊಡುತ್ತಾನೆ, ಗಲಿಲಾಯದಲ್ಲಿ ಪ್ರಾರಂಭಿಸಿ ಇಲ್ಲಿಯವರೆಗೂ ಬಂದಿದ್ದಾನೆ ಎಂದು ಒತ್ತಾಯಪೂರ್ವಕವಾಗಿ ಆರೋಪಿಸಿದರು. ಇದನ್ನು ಕೇಳಿದ ತಕ್ಷಣವೇ ಪಿಲಾತನು, ಇವನು ಗಲಿಲಾಯದವನೋ ಎಂದು ವಿಚಾರಿಸಿದನು. ಯೇಸು ಹೆರೋದನ ಆಧಿಪತ್ಯಕ್ಕೆ ಒಳಪಟ್ಟವರೆಂದು ತಿಳಿದುಕೊಂಡು ಅವರನ್ನು ಆತನ ಬಳಿಗೆ ಕಳಿಸಿದರು. ಹೆರೋದನು ಅದೇ ಸಮಯಕ್ಕೆ ಜೆರುಸಲೇಮಿಗೆ ಬಂದಿದ್ದನು. ಯೇಸುವನ್ನು ಕಂಡೊಡನೆ ಹೆರೋದನಿಗೆ ತುಂಬ ಸಂತೋಷವಾಯಿತು. ಆತನು ಅವರನ್ನು ಕಾಣಲು ಬಹಳ ದಿನಗಳಿಂದ ಕಾತುರನಾಗಿದ್ದನು, ಏಕೆಂದರೆ ಅವರ ವಿಷಯವಾಗಿ ಈಗಾಗಲೇ ಎಷ್ಟೋ ಕೇಳಿದ್ದನು. ಅವರು ಯಾವುದಾದರೊಂದು ಪವಾಡ ಕಾರ್ಯ ಮಾಡುವುದನ್ನು ನೋಡಬೇಕೆಂದು ಅಪೇಕ್ಷೆ ಆತನಿಗಿತ್ತು. ಆದುದರಿಂದ ಆತನು ಯೇಸುವನ್ನು ಅನೇಕ ವಿಧವಾಗಿ ಪ್ರಶ್ನಿಸಿದನು, ಆದರೆ ಅವರು ಒಂದಕ್ಕೂ ಉತ್ತರ ಕೊಡಲಿಲ್ಲ. ಇತ್ತ ಮುಖ್ಯ ಯಾಜಕರು, ಧರ್ಮಶಾಸ್ತ್ರಿಗಳು ಮುಂದೆ ಬಂದು ಅವರ ಮೇಲೆ ಪ್ರಬಲವಾಗಿ ದೋಷಾರೋಪಣೆ ಮಾಡತೊಡಗಿದರು. ಕಡೆಗೆ ಹೆರೋದನು ತನ್ನ ಸೈನಿಕರೊಡನೆ ಸೇರಿ ಯೇಸುವನ್ನು ಅಣಕಿಸಿ ಅವಮಾನಪಡಿಸಿದನು. ರಾಜವಸ್ತ್ರವನ್ನು ವೇಷಭೂಷಣವಾಗಿ ಅವರಿಗೆ ತೊಡಿಸಿ ಪಿಲಾತನ ಬಳಿಗೆ ಮರಳಿ ಕಳುಹಿಸಿಕೊಟ್ಟನು. ಅದುವರೆಗೆ ಪರಸ್ಪರ ವೈರಿಗಳಾಗಿದ್ದ ಹೆರೋದನು ಮತ್ತು ಪಿಲಾತನು ಅಂದೇ ಮಿತ್ರರಾದರು. ಪಿಲಾತನು ಮುಖ್ಯ ಯಾಜಕರನ್ನು, ಮುಖಂಡರನ್ನು, ಜನರನ್ನು ಒಟ್ಟಾಗಿ ಕರೆಯಿಸಿ, ಜನರು ದಂಗೆ ಹೇಳುವಂತೆ ಈ ಮನುಷ್ಯ ಪ್ರೇರೇಪಿಸುತ್ತಾನೆಂದು ಇವನನ್ನು ನನ್ನ ಬಳಿಗೆ ಕರೆತಂದಿರಲ್ಲವೇ? ಇಗೋ, ನಿಮ್ಮ ಎದುರಿಗೆ ವಿಚಾರಣೆ ಮಾಡಿದ್ದೇನೆ. ಇವನಲ್ಲಿ ನೀವು ಆರೋಪಿಸುವಂಥ ದೋಷಗಳೊಂದು ನನಗೆ ಕಾಣಲಿಲ್ಲ, ಹೆರೋದ ಅರಸನಿಗೂ ಕಾಣಲಿಲ್ಲ ಎಂದೇ ಇವನನ್ನು ಮರಳಿ ನನ್ನ ಬಳಿಗೆ ಕಳಿಸಿಬಿಟ್ಟಿದ್ದಾರೆ. ಮರಣದಂಡನೆಗೆ ಗುರಿಯಾಗಿಸುವ ಯಾವುದನ್ನೂ ಇವನು ಮಾಡಿಲ್ಲ ಎಂಬುದು ಸ್ಪಷ್ಟವಾಗಿದೆ. ಆದುದರಿಂದ ಇವನನ್ನು ದಂಡಿಸಿ ಬಿಟ್ಟು ಬಿಡುತ್ತೇನೆ ಎಂದನು. ಪಾಸ್ಕ ಹಬ್ಬದ ಸಂದರ್ಭದಲ್ಲಿ ಜನರು ಕೇಳಿಕೊಂಡ ಒಬ್ಬ ಸೆರೆಯಾಳನ್ನು ಪಿಲಾತನು ಬಿಡುಗಡೆ ಮಾಡಬೇಕಾಗಿತ್ತು. ಆದರೆ ಅವರೆಲ್ಲರೂ, ಇವನನ್ನು ಮುಗಿಸಿಬಿಡಿ, ಬರಬ್ಬನನ್ನು ನಮಗೆ ಬಿಡುಗಡೆ ಮಾಡಿ ಎಂದು ಒಕ್ಕಲರಿನಿಂದ ಬೊಬ್ಬೆ ಹಾಕಿದರು. ನಗರದಲ್ಲಿ ದಂಗೆ ಎಬ್ಬಿಸಿದ ಹಾಗೂ ಕೊಲೆ ಮಾಡಿದ ಕಾರಣ ಸೆರೆಯಲ್ಲಿ ಹಾಕಲಾಗಿದ್ದ ಬರಬ್ಬನೇ ಅವನು. ಪಿಲಾತನು ಯೇಸುವನ್ನು ಬಿಡುಗಡೆ ಮಾಡಲು ಬಯಸಿ ಮತ್ತೊಮ್ಮೆ ಜನರೊಡನೆ ಮಾತನಾಡಿ ನೋಡಿದನು. ಅವರಾದರೋ, ಇವನನ್ನು ಶಿಲುಬೆಗೇರಿಸಿ, ಇವನನ್ನು ಶಿಲುಬೆಗೇರಿಸಿ ಎಂದು ಆರ್ಭಟಿಸತೊಡಗಿದರು. ಮೂರನೆಯ ಸಾರಿ ಪಿಲಾತನು, ಏಕೆ? ಇವನೇನು ಕೇಡು ಮಾಡಿದ್ದಾನೆ? ಇವನನ್ನು ಮರಣದಂಡನೆಗೆ ಗುರಿಪಡಿಸುವಂಥ ಅಪರಾಧ ಯಾವುದು ನನಗೆ ಕಂಡುಬರುವುದಿಲ್ಲ. ಆದ್ದರಿಂದ ಇವನನ್ನು ದಂಡಿಸಿ ಬಿಟ್ಟು ಬಿಡುತ್ತೇನೆ ಎಂದನು. ಆದರೂ ಅವರ ಅಧಿಕವಾದ ಆರ್ಭಟಿಸುತ್ತಾ ಯೇಸುವನ್ನು ಶಿಲುಬೆಗೆ ಏರಿಸಲೇಬೇಕೆಂದು ಕೂಗಾಡಿದರು. ಕಡೆಗೆ ಕೂಗಾಟಕ್ಕೆ ಗೆಲುವಾಯಿತು. ಆ ಜನರ ಕೋರಿಕೆಯಂತೆಯೇ ಆಗಲೆಂದು ಪಿಲಾತನು ತೀರ್ಮಾನಿಸಿದನು. ಅವರು ಕೇಳಿಕೊಂಡ ಪ್ರಕಾರ ಕೊಲೆ ಕಲಹಗಳ ನಿಮಿತ್ತ
ಸೆರೆಯಲ್ಲಿದ್ದ ಬರಬ್ಬನನ್ನು ಬಿಡುಗಡೆ ಮಾಡಿದನು. ಯೇಸುವನ್ನಾದರೂ ಅವರ ಇಚ್ಛಾನುಸಾರಕ್ಕೆ ಬಿಟ್ಟು ಬಿಟ್ಟನು. ಸೈನಿಕರು ಯೇಸುವನ್ನು ಕರೆದೊಯ್ಯುವಾಗ ಸಿರೇನ್ ಪಟ್ಟಣದ ಸಿಮೋನ ಎಂಬತ್ತ ಹಳ್ಳಿಯ ಕಡೆಯಿಂದ ಆ ಮಾರ್ಗವಾಗಿ ಬರುತ್ತಿದ್ದನು. ಅವನನ್ನು ಹಿಡಿದು ಶಿಲುಬೆಯನ್ನು ಹೊತ್ತು ಯೇಸುವಿನ ಹಿಂದೆ ಬರುವಂತೆ ಮಾಡಿದರು. ಜನರ ದೊಡ್ಡ ಗುಂಪು ಯೇಸುವಿನ ಹಿಂದೆ ಹೊರಟಿತು. ಕೆಲವು ಮಹಿಳೆಯರು ಯೇಸುವಿಗಾಗಿ ದುಃಖಪಟ್ಟು ಎದೆ ಬಡಿದುಕೊಂಡು ಗೋಳಾಡುತ್ತಾ ಹಿಂಬಾಲಿಸುತ್ತಿದ್ದರು. ಯೇಸು ಅವರ ಕಡೆ ತಿರುಗಿ, ಜೆರುಸಲೇಮಿನ ಕುವರಿಯರೇ, ನನಗಾಗಿ ಅಳಬೇಡಿ, ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿ ದುಃಖಿಸಿರಿ. ಕಾಲವೊಂದು ಬರುವುದು, ಆಗ ಜನರು ಬಂಜೆಯರೇ ಭಾಗ್ಯವಂತರು, ಹೆರೆದವಳೇ ಹಾಲುಗುಡಿಸದವಳೇ ಧನ್ಯಳು ಎನ್ನುವರು. ಅದೇ ಸಮಯದಲ್ಲಿ ಪರ್ವತಗಳೇ ನಮ್ಮನ್ನು ತುಳಿದು ಬಿಡಿ, ಗುಡ್ಡಗಳೇ ನಮ್ಮನ್ನು ನುಂಗಿಬಿಡಿ ಎಂದು ಕೂಗಿಕೊಳ್ಳುವರು. ಹಸಿ ಮರಕ್ಕೆ ಇಷ್ಟೆಲ್ಲ ಮಾಡಿದರೆ ಒಣ ಮರಕ್ಕಾಗುವ ಗತಿಯಾದರೂ ಏನು ಎಂದರು. ಯೇಸುವಿನ ಸಂಗಡ ಕೊಲ್ಲುವುದಕ್ಕಾಗಿ ಇಬ್ಬರು ಅಪರಾಧಿಗಳನ್ನು ಕರೆದುಕೊಂಡು ಹೋಗುತ್ತಿದ್ದರು. ಕಪಾಲ ಎಂಬ ಸ್ಥಳಕ್ಕೆ ಬಂದು ಸೇರಿದ ಮೇಲೆ ಯೇಸು ಸ್ವಾಮಿಯನ್ನು ಶಿಲುಬೆಗೆ ಏರಿಸಿದರು. ಆ ಇಬ್ಬರು ಅಪರಾಧಿಗಳಲ್ಲಿ ಒಬ್ಬನನ್ನು ಅವರ ಬಲಗಡೆಯಲ್ಲೂ ಮತ್ತೊಬ್ಬನನ್ನು ಎಡಗಡೆಯಲ್ಲಿಯೂ ಶಿಲುಬೆಗೇರಿಸಿದರು. ಆಗ ಯೇಸು, ಪಿತನೇ, ಇವರನ್ನು ಕ್ಷಮಿಸಿ, ತಾವೇನು ಮಾಡುತ್ತಿರುವರೆಂದು ಇವರು ಅರಿಯರು ಎಂದರು. ಸೈನಿಕರಾದರೂ ಯೇಸುವಿನ ಬಟ್ಟೆಗಳನ್ನು ಚೀಟು ಹಾಕಿ ಹಂಚಿಕೊಂಡರು. ಜನರು ನೋಡುತ್ತಾ ನಿಂತಿದ್ದರು. ಅಲ್ಲಿದ್ದ ಮುಖಂಡರು ಯೇಸುವನ್ನು ಮೂದಲಿಸುತ್ತಾ, ಇವನು ಇತರರನ್ನು ರಕ್ಷಿಸಿದ, ಇವನು ದೇವರಿಂದಲೇ ಅಭಿಷಿಕ್ತನಾದ ಲೋಕ ಉದ್ಧಾರಕನು ಮತ್ತು ಅವರಿಂದಲೇ ಆಯ್ಕೆಯಾದವನು ಆಗಿದ್ದರೆ ತನ್ನನ್ನು ತಾನೇ ರಕ್ಷಿಸಿಕೊಳ್ಳಲಿ ಎಂದರು. ಸೈನಿಕರು ಮುಂದೆ ಬಂದು ಹುಳಿರಸವನ್ನು ಅವರತ್ತ ಒಡ್ಡಿ, ನೀನು ಯಹೂದ್ಯರ ಅರಸನಾಗಿದ್ದರೆ ನಿನ್ನನ್ನು ನೀನೇ ರಕ್ಷಿಸಿಕೋ ಎಂದು ಅಣಕಿಸುತ್ತಿದ್ದರು. ಯೇಸುವಿನ ಶಿಲುಬೆಯ ಮೇಲ್ಗಡೆ ಇವನು ಯಹೂದ್ಯರ ಅರಸ ಎಂಬ ಲಿಖಿತವಿತ್ತು. ತೂಗು ಹಾಕಿದ ಅಪರಾಧಿಗಳಲ್ಲಿ ಒಬ್ಬನು, ನೀನು ಕ್ರಿಸ್ತ ಅಲ್ಲವೇ? ಹಾಗಾದರೆ ನಿನ್ನನ್ನು ನೀನೇ ರಕ್ಷಿಸಿಕೋ, ನಮ್ಮನ್ನು ರಕ್ಷಿಸು ಎಂದು ಅಂಗಿಸಿದರು. ಆದರೆ ಮತ್ತೊಬ್ಬ ಅಪರಾಧಿ ಅವನನ್ನು ಖಂಡಿಸುತ್ತಾ, ನಿನಗೆ ದೇವರ ಭಯ ಬೇಡವೇ? ನೀನು ಸಹ ಇದೇ ಶಿಕ್ಷೆಗೆ ಗುರಿಯಾಗಿರುವೆ. ನಮಗೇನು ಶಿಕ್ಷೆ ನ್ಯಾಯವಾಗಿದೆ, ನಮ್ಮ ಕೃತ್ಯಕ್ಕೆ ತಕ್ಕ ಫಲ ಸಿಕ್ಕಿದೆ, ಇವರಾದರೂ ನಿರಪರಾಧಿ ಎಂದನು. ಬಳಿಕ ಅವನು, ಸ್ವಾಮಿ ಯೇಸುವೆ, ನೀವು ರಾಜಾಧಿಕಾರದೊಡನೆ ಬರುವಾಗ ನನ್ನನ್ನು ಜ್ಞಾಪಿಸಿಕೊಳ್ಳಿ ಎಂದು ಬೇಡಿಕೊಂಡನು. ಅವನಿಗೆ ಯೇಸು, ಹಿಂದೆ ನೀನು ನನ್ನೊಡನೆ ಪರಮಾನಂದದಲ್ಲಿರುವೆ ಎಂದು ನಿಶ್ಚಯವಾಗಿ ಹೇಳುತ್ತೇನೆ ಎಂದರು. ಆಗ ಸುಮಾರು ನಡು ಮಧ್ಯಾಹ್ನ ಆಗಿನಿಂದ 3 ಗಂಟೆಯವರೆಗೆ ಸೂರ್ಯನು ಕಾಂತಿಹೀನನಾದನು. ನಾಡಿನಲ್ಲೆಲ್ಲ ಕತ್ತಲೆ ಕವಿಯಿತು. ದೇವಾಲಯವು ತೆರೆದು ಇಬ್ಬಾಗವಾಗಿ ಸೀಳಿ ಹೋಯಿತು. ಯೇಸು, ಪಿತನೇ, ನನ್ನ ಆತ್ಮವನ್ನು ನಿಮ್ಮ ಕೈಗೊಪ್ಪಿಸುತ್ತೇನೆ ಎಂದು ಗಟ್ಟಿಯಾಗಿ ಕೂಗಿ ಪ್ರಾಣ ಬಿಟ್ಟರು. ಎಲ್ಲರೂ ಮೊಣಕಾಲೂರೋಣ. ನಡೆದುದನ್ನು ಕಂಡು ಶತಾಧಿಪತಿ ದೇವರನ್ನು ಹೊಗಳುತ್ತಾ, ಈ ಮನುಷ್ಯ ಖಂಡಿತವಾಗಿಯೂ ಸತ್ಪುರುಷನೇ ಸರಿ ಎಂದನು. ಈ ದೃಶ್ಯವನ್ನು ನೋಡಲು ಕೂಡಿದ ಜನರೆಲ್ಲರೂ ಅಲ್ಲಿ ನಡೆದುದನ್ನು ನೋಡಿ ದುಃಖದಿಂದ ಎದೆ ಬಡಿದುಕೊಳ್ಳುತ್ತಾ ಹಿಂದಿರುಗಿದರು. ಯೇಸುವಿನ ಪರಿಚಿತರೆಲ್ಲರೂ ಹಾಗೂ ಗಲಿಲಾಯದಿಂದ ಹಿಂಬಾಲಿಸಿ ಬಂದಿದ್ದ ಮಹಿಳೆಯರು ದೂರದಲ್ಲಿ ನಿಂತುಕೊಂಡು ಇದೆಲ್ಲವನ್ನು ನೋಡುತ್ತಿದ್ದರು. ಅರಿಮಥಾಯ ಎಂಬುದು ಜುದೆಯ ಒಂದು ಪಟ್ಟಣ.
ಜೋಸೆಫನು ಇದರ ನಿವಾಸಿ. ಇವನು ಸದ್ಗುಣಶೀಲನು, ಸತ್ಪುರುಷನು ಹಾಗೂ ದೇವರ ಸಾಮ್ರಾಜ್ಯದ ಆಗಮನವನ್ನು ನಿರೀಕ್ಷಿಸಿದ್ದವನು. ಯಹೂದರ ನ್ಯಾಯಸಭೆಯ ಸದಸ್ಯರಲ್ಲಿ ಇವನು ಒಬ್ಬನು. ಆದರೂ ತೀರ್ಪಿಗೂ ಕೃತ್ಯಕ್ಕೂ ಇವನು ಅನುಮತಿಸಿರಲಿಲ್ಲ. ಇವನು ಪಿಲಾತನ ಬಳಿಗೆ ಹೋಗಿ ಯೇಸುವಿನ ಪಾರ್ಥಿವ ಶರೀರವನ್ನು ತನಗೆ ಕೊಡಿಸಬೇಕೆಂದು ಕೇಳಿಕೊಂಡನು. ತರುವಾಯ ಶರೀರವನ್ನು ಶಿಲುಬೆಯಿಂದ ಇಳಿಸಿ ನಾರುಮಡಿ ವಸ್ತ್ರದಲ್ಲಿ ಸುತ್ತಿ ಸಮಾಧಿಯಲ್ಲಿ ಇಟ್ಟನು. ಬಂಡೆಯೊಂದರಲ್ಲಿ ಕೊರೆಯಲಾಗಿದ್ದ ಈ ಸಮಾಧಿಯಲ್ಲಿ ಅದುವರೆಗೆ ಯಾರನ್ನು ಭೂಸ್ಥಾಪನೆ ಮಾಡಿರಲಿಲ್ಲ. ಅಂದು ಶುಕ್ರವಾರ, ಸಿದ್ಧತೆಯ ದಿನ. ಇನ್ನೇನು ಸಬ್ಬತ್ ಪ್ರಾರಂಭವಾಗುವುದಲ್ಲಿತ್ತು. ಗಲೀಲ್ಯದಿಂದ ಯೇಸುವಿನ ಸಂಗಡ ಬಂದಿದ್ದ ಮಹಿಳೆಯರು ಜೋಸೆಫನ ಜೊತೆ ಹೋಗಿ ಸಮಾಧಿಯನ್ನು, ಯೇಸುವಿನ ಪಾರ್ಥಿವ ಶರೀರವನ್ನು ಅದರಲ್ಲಿಟ್ಟಿದ್ದ ರೀತಿಯನ್ನು ನೋಡಿಕೊಂಡರು. ಅನಂತರ ಅಲ್ಲಿಂದ ಹಿಂದಿರುಗಿ ಶವಲೇಪನಕ್ಕಾಗಿ ಸುಗಂಧ ದ್ರವ್ಯಗಳನ್ನು ಮತ್ತು ಪರಿಮಳ ತೈಲವನ್ನು ಸಿದ್ಧ ಮಾಡಿಕೊಂಡರು. ಸಬ್ಬತ್ ದಿನ ನಿಯಮಾನುಸಾರವಾಗಿ ವಿಶ್ರಮಿಸಿಕೊಂಡರು. ಎಲ್ಲರೂ ಕುಳಿತುಕೊಳ್ಳಿ. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ನಾವು ಪ್ರಭು ಯೇಸು ಕ್ರಿಸ್ತರ ಯಾತನೆಯ ಗರಿಗಳ ಭಾನುವಾರವನ್ನು ಆಚರಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರ ಯಾತನೆಯ ವೃತ್ತಾಂತವನ್ನು ಕೇಳಿಸಿಕೊಂಡಿದ್ದೇವೆ. ಮುಖ್ಯವಾಗಿ 3 ಶಬ್ದಗಳು, 3 ಪದಗಳು. ಆ 3 ಪದಗಳಿಂದ ಪ್ರಭು ಯೇಸು ಕ್ರಿಸ್ತರು ನಮಗೆ ಪ್ರಕಟಿಸುವ ಸತ್ಯ. ಆ 3 ಪದಗಳಿಂದ ಪ್ರಭು ಯೇಸು ಕ್ರಿಸ್ತರು ನಮಗೆ ನೀಡುವ ಜ್ಞಾನ, ಅವರನ್ನು ಹಿಂಬಾಲಿಸುವುದರಲ್ಲಿ. ಈ ದೊಡ್ಡ ವೃತ್ತಾಂತದಲ್ಲಿ ಕೇವಲ 3 ಪದಗಳನ್ನು ಮಾತ್ರ ಆರಿಸಿಕೊಂಡಿದ್ದೇನೆ ಇಂದು ನಮ್ಮ ಧ್ಯಾನಕ್ಕೆ. 2 ಇಂದಿನ ಶುಭ ಸಂದೇಶದಿಂದ, 1 ಯೋಹಾನನ ಶುಭ ಸಂದೇಶದಿಂದ. ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರ ಈ ಯಾತನೆಯ ವೃತ್ತಾಂತವನ್ನು ನಾವು ಆಲಿಸುವಾಗ, ಯೂದನು ಅವರನ್ನು ತೋರಿಸಿಕೊಡುವಾಗ ಅವನು ಮಾಡಿದ ಕಾರ್ಯ. ಯೂದನು ಯೇಸು ಸ್ವಾಮಿಗೆ ಮುತ್ತಿಟ್ಟನು. ಯೂದನು ಮಾಡಿದ ಕಾರ್ಯ, ಅವನ ಮನಸ್ಥಿತಿ ಬೇರೆಯಾಗಿತ್ತು. ಮುತ್ತು ಪ್ರೀತಿಯ ಸಂಕೇತ, ಮುತ್ತು ಬಾಂಧವ್ಯದ ಸಂಕೇತ, ಮುತ್ತು ಆಪ್ತತೆಯ ಸಂಕೇತ. ಇವರು ನನ್ನವರು, ನನಗೆ ಆಪ್ತರಾದವರು ಎಂಬುದರ ಸಂಕೇತವಾಗಿದೆ ಮುತ್ತು. ಆದರೆ ಅವನು ಪ್ರಭು ಯೇಸು ಕ್ರಿಸ್ತರಿಗೆ ಮುತ್ತಿಟ್ಟಾಗ ಅವನ ಮನಸ್ಸಿನಲ್ಲಿ, ಅವನ ಚಿಂತನೆಯಲ್ಲಿ ಇದ್ಯಾವುದೂ ಇರಲಿಲ್ಲ. ಖಂಡಿತವಾಗಿಯೂ ಅದು ಪ್ರೀತಿಯ ಮುತ್ತಲ್ಲ, ಅದು ಆಪ್ತತೆಯ ಮುತ್ತಲ್ಲ, ಇವರು ನನ್ನವರು ಎಂಬುದರ ಮುತ್ತಲ್ಲ. ಬದಲಾಗಿ ಅದು ಅವರನ್ನು ತೋರಿಸಿಕೊಡುವ ಮುತ್ತಾಗಿತ್ತು. ಅವನು ಮಾಡಿದ ಕಾರ್ಯ, ಅವನ ಚಿಂತನೆ ಬೇರೆಯಾಗಿತ್ತು. ಇಂದು ಪ್ರಭು ಯೇಸು ಕ್ರಿಸ್ತರ ಯಾತನೆಯನ್ನು ಧ್ಯಾನಿಸುವಾಗ, ಈ ಪವಿತ್ರ ವಾರದಲ್ಲಿ ಅವರೊಂದಿಗೆ ನಾವು ಪಯಣಿಸುವಾಗ, ಪ್ರಭು ಯೇಸು ಸ್ವಾಮಿ ನಮ್ಮ ಪ್ರತಿಯೊಬ್ಬರನ್ನು ನೋಡಿ ಹೇಳುವುದು, ನಮ್ಮ ಜೀವನದಲ್ಲಿ ನಾವು ಮಾಡುವ ಕಾರ್ಯವು, ನಮ್ಮ ಚಿಂತನೆಯು ಒಂದಾಗಿದೆಯೇ? ನಾನು ಮಾಡುವ ಕಾರ್ಯದ ಹಿಂದೆ ನನ್ನ ಭಾವನೆ ಏನಾಗಿದೆ, ನನ್ನ ಚಿಂತನೆ ಏನಾಗಿದೆ? ನಿಜವಾಗಲೂ ನಾನು ಮಾಡುತ್ತಿರುವುದನ್ನು ಅರಿತು ಮಾಡುತ್ತಿದ್ದೇನೆಯೇ? ಅದಕ್ಕಾಗಿಯೇ ಪ್ರಭು ಯೇಸು ಕ್ರಿಸ್ತರು ಯೂದನನ್ನು ನೋಡಿ ಕೇಳುತ್ತಾರೆ, ಮುತ್ತಿಟ್ಟ ನೀನು ನರಪುತ್ರನನ್ನು ತೋರಿಸಿಕೊಡುತ್ತಿರುವೆ, ನಿನ್ನ ಈ ಒಂದು ಕಾರ್ಯಕ್ಕೂ ನಿನ್ನ ಅಂತರಾಳದ ಚಿಂತನೆಗೂ ಸಂಬಂಧವೇ ಇಲ್ಲವಲ್ಲ ಎಂದು ಕೇಳುತ್ತಾರೆ. ಇಂದು ಪ್ರಭು ಯೇಸು ಕ್ರಿಸ್ತರು ನಮಗೆ ಹೇಳುವುದು, ನಾವು ಮಾಡುವ ಕಾರ್ಯ, ನಮ್ಮ ಚಿಂತನೆ ಒಂದಾಗಿದ್ದಾಗ ಮಾತ್ರ ಅದು ದೇವರ ಕಾರ್ಯವಾಗಿರುತ್ತದೆ. ನಮ್ಮ ಕಾರ್ಯ ಒಂದು, ಚಿಂತನೆ ಬೇರಾಗಿದ್ದರೆ ಖಂಡಿತವಾಗಿಯೂ ಅದು ಆಶೀರ್ವಾದದ ಕಾರ್ಯವಾಗಿರುವುದಿಲ್ಲ. ಒಳ್ಳೆಯದಾಗಿ ಕಂಡು ಬಂದರು, ಯಹೂದ್ಯ ಮುತ್ತಿಡುವುದು ಇತರರಿಗೆ ಒಳ್ಳೆಯದಾಗಿ ಕಂಡಿರಬಹುದು,
ಆದರೆ ಖಂಡಿತವಾಗಿಯೂ ಅವನ ಭಾವನೆ, ಚಿಂತನೆ ಒಳ್ಳೆಯದಾಗಿರಲಿಲ್ಲ. ಎರಡನೆಯದಾಗಿ, ಪ್ರಭು ಯೇಸು ಕ್ರಿಸ್ತರು ಪ್ರಾಣ ಬಿಟ್ಟಾಗ ದೇವಾಲಯದ ತೆರೆಯು ಹಿಬ್ಬಾಗವಾಯಿತು ಎಂದು ನಾವು ಕೇಳಿದೆವು. ಹಿಬ್ಬಾಗವಾಯಿತು, ಮುರಿಯಿತು, ಹರಿದು ಹೋಯಿತು. ಇಷ್ಟು ದಿನ ದೇವಾಲಯದ ಆ ಪವಿತ್ರ ಸ್ಥಳವನ್ನು ಜನರಿಗೆ ಮುಚ್ಚಿಡಲಾಗಿತ್ತು. ಇಂದು ಪ್ರಭು ಯೇಸು ಕ್ರಿಸ್ತರ ಮರಣ ಅದನ್ನು ತೆಗೆದಿದೆ. ಪ್ರಭು ಯೇಸು ಕ್ರಿಸ್ತರು ತಮ್ಮನ್ನೇ ಮುರಿದಾಗ ಅಲ್ಲಿ ನಾವು ಸರ್ವೇಶ್ವರನ ಪ್ರೀತಿಯನ್ನು ಕಂಡುಕೊಳ್ಳುತ್ತೇವೆ. ಅವರ ಪ್ರೀತಿಯ ಅಗಾಧತೆಯನ್ನು, ಆಳವನ್ನು ಕಂಡುಕೊಳ್ಳುತ್ತೇವೆ. ಆ ಎಮ್ಮಾವುಸ್ ಶಿಷ್ಯರ ಬಳಿ ಪ್ರಭು ಯೇಸು ಕ್ರಿಸ್ತರು ಹೋಗುವಾಗ, ಕೊನೆಗೆ ಅವರ ಜೊತೆ ಊಟ ಮಾಡುವಾಗ ನಾವು ಲೂಕನ ಶುಭ ಸಂದೇಶದಲ್ಲಿ ಓದುತ್ತೇವೆ, ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಟ್ಟರು. ಅವರು ಮುರಿದಾಗ ತಮ್ಮ ಶಿಷ್ಯರಿಗೆ ಕಾಣಿಸಿಕೊಂಡರು. ಆ ತೆರೆ ಹರಿದು ಹೋದಾಗ, ಆ ತೆರೆ ಮುರಿದಾಗ ಎಲ್ಲರಿಗೂ ಆ ಪವಿತ್ರವಾದ ಸ್ಥಳ ಕಾಣಿಸಿತು. ನಾವು ದೇವರನ್ನು ನೋಡಬೇಕಾದರೆ ಪ್ರಭು ಯೇಸು ಕ್ರಿಸ್ತರು ಮುರಿಯುವಾಗ, ನಮ್ಮಲ್ಲಿರುವ ದೇವರನ್ನು ನಾವು ಇತರರಿಗೆ ತೋರ್ಪಡಿಸಬೇಕಾದರೆ ನಾವು ಮುರಿದಾಗ ಮಾತ್ರ. ಪ್ರತಿ ಬಾರಿ ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮವರಿಗಾಗಿ, ಧರ್ಮಸಭೆಗಾಗಿ ನೀವು ನಾನು ನಮ್ಮನ್ನು ಮುರಿದುಕೊಳ್ಳುವಾಗ ಅಲ್ಲಿ ಪ್ರಭು ಯೇಸು ಕ್ರಿಸ್ತರು ಪ್ರತ್ಯಕ್ಷರಾಗುತ್ತಾರೆ. ಅವರು ಮುರಿದಾಗ ಶಿಷ್ಯರು ಅವರನ್ನು ಕಂಡುಕೊಂಡರು. ಆ ತೆರೆ ಹರಿದಾಗ ಆ ಪವಿತ್ರ ಸ್ಥಳ ಎಲ್ಲರಿಗೂ ಕಾಣಿಸಿತು. ನಾವು ನಮ್ಮನ್ನು ಮುರಿದಾಗ ಮಾತ್ರ ಪ್ರಭು ಯೇಸು ಕ್ರಿಸ್ತರು ಪ್ರತ್ಯಕ್ಷರಾಗುತ್ತಾರೆ, ಇಲ್ಲದಿದ್ದರೆ ಇಲ್ಲ. ಆ ತೆರೆ ಹೇಗೆ ಹರಿಯಿತೋ ಹಾಗೆ ಪ್ರಭು ಯೇಸು ಕ್ರಿಸ್ತರ ಶರೀರ ಶಿಲುಬೆಯ ಮೇಲೆ ಮುರಿದು ತೂಗಾಡಿತು. ಆಗ ಜನರು ಕಂಡುಕೊಂಡರು ಸರ್ವೇಶ್ವರನ ಪ್ರೀತಿ. ಆ ಪ್ರೀತಿಯನ್ನೇ ಸಹ ಇಂದಿಗೂ ನಾವು ಕೊಂಡಾಡುತ್ತಿದ್ದೇವೆ. 2000 ವರ್ಷಗಳ ನಂತರವೂ ಹೇಗೋ ಆ ಪ್ರೀತಿ ನಮ್ಮ ಮುಂದೆ ತೂಗಾಡುತ್ತಿದೆ. ಪ್ರಭು ಯೇಸು ಕ್ರಿಸ್ತರು ತನ್ನನ್ನು ಮುರಿಯುವಾಗ ಆ ಸರ್ವೇಶ್ವರನ ಪ್ರೀತಿಯ ಆಳವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಮುರಿಯುವಾಗ ನಮ್ಮಲ್ಲಿರುವ ದೇವರು ವ್ಯಕ್ತಪಡುತ್ತಾರೆ. ಮೂರನೆಯದಾಗಿ, ಯೋಹಾನನ ಶುಭ ಸಂದೇಶದಿಂದ ಆ ಪದ ಈಗೋ ಎಂದು ಹೇಳುವ ಪದ. ಪ್ರಭು ಯೇಸು ಕ್ರಿಸ್ತರು ಮಾತೆ ಮರಿಯಮ್ಮನವರನ್ನು ನೋಡಿ ಈಗೋ ಎಂದಾಗ ಒಂದು ದೊಡ್ಡ ಪ್ರಕಟಣೆ. ನಾವು ಧರ್ಮಶಾಸ್ತ್ರವನ್ನು ಓದುವಾಗ, ಪವಿತ್ರ ಗ್ರಂಥವನ್ನು ಓದುವಾಗ ಎಲ್ಲೆಲ್ಲ ಈ ಶಬ್ದ ಬರುತ್ತದೆಯೋ ಆಗ ದೇವರು ಒಂದು ದೊಡ್ಡ ಪ್ರಕಟಣೆಯನ್ನು ಮಾಡುತ್ತಿದ್ದಾರೆ ಎಂಬುದು ಅರ್ಥ. ಈಗೋ ಎಂದು ಹೇಳುವಾಗ ಸ್ನಾನಿಕ ಯೋಹಾನ ಪ್ರಭು ಯೇಸು ಕ್ರಿಸ್ತರು ಹಾದು ಹೋಗುವುದನ್ನು ನೋಡಿ ಹೇಳುತ್ತಾನೆ, ಈಗೋ ಲೋಕದ ಪಾಪಗಳನ್ನು ಪರಿಹರಿಸುವ ಕುರಿಮರಿ. ಬಿಹೋಲ್ಡ್. ಬಿಹೋಲ್ಡ್ ಇಸ್ ನಾಟ್ ಜಸ್ಟ್ ಅ ವರ್ಡ್, ಇಟ್ ಇಸ್ ಅ ಗ್ರೇಟ್ ರೆವೆಲೇಷನ್. ಅದು ಒಂದು ಪದವಲ್ಲ, ಅದು ಒಂದು ಪ್ರಕಟಣೆ. ಅದು ಒಂದು ಪದವಲ್ಲ. ಈಗೋ ಎಂಬುವುದು ಒಂದು ಸಾಧಾರಣವಾದ ಪದವಲ್ಲ, ಒಂದು ದೊಡ್ಡ ಪ್ರಕಟಣೆ. ಯೋಹಾನನು ಪ್ರಭು ಯೇಸು ಸ್ವಾಮಿಯನ್ನು ನೋಡಿ ಈಗೋ ದೇವರ ಕುರಿಮರಿ ಎಂದಾಗ ಆ ಪ್ರಭು ಯೇಸು ಕ್ರಿಸ್ತರನ್ನ ಲೋಕದ ಪಾಪಗಳನ್ನು ಪರಿಹರಿಸುವ ಮೆಸ್ಸಿಯವಾಗಿ, ನಮ್ಮ ಪಾಪಗಳನ್ನೆಲ್ಲ ಹೊತ್ತುಕೊಳ್ಳುವ ದೇವರ ಕುರಿಮರಿಯಾಗಿ ಪ್ರಕಟಿಸುತ್ತಾನೆ. ದೊಡ್ಡ ಪ್ರಕಟಣೆ ಅದು. ಇಂದಿಗೂ ನಾವೆಲ್ಲರೂ ಸೇರುವಾಗ ಆ ಪ್ರಕಟಣೆಯನ್ನು ಮಾಡುತ್ತೇವೆ. ಪ್ರಭು ಯೇಸು ಕ್ರಿಸ್ತರು ಎಲ್ಲೆಲ್ಲ ಆ ಶಬ್ದವನ್ನು ಈಗೋ ಎಂದು ಹೇಳುತ್ತಾರೆ. ಮಾತೆ ಮರಿಯಮ್ಮನವರಿಗೆ ಮಂಗಳವಾರ್ತೆಯನ್ನು ಹೇಳುವಾಗ ಗಬ್ರಿಯೇಲ್ ದೇವದೂತರು ಆ ಮಾತನ್ನು ಬಳಸುತ್ತಾರೆ. ಪ್ರಕಟಣೆಗಳ ಸಂದರ್ಭದಲ್ಲಿ ಅದು ಬರುತ್ತದೆ. ಈಗೋ ಕನ್ಯೆಯೊಬ್ಬಳು ಗರ್ಭಧರಿಸುತ್ತಾಳೆ. ಈಗೋ ಎಂದಾಗ ಅದು ದೊಡ್ಡ ಪ್ರಕಟಣೆ. ಏನದು ಪ್ರಕಟಣೆ? ಈ ಜಗತ್ತಿಗೆ ರಕ್ಷಣೆ ಬರುತ್ತದೆ, ಅದೇ ಪ್ರಕಟಣೆ. ಈಗೋ ಕನ್ಯೆಯೊಬ್ಬಳು ಗರ್ಭಧರಿಸುತ್ತಾಳೆ. ಇಂದು ಪ್ರಭು ಯೇಸು ಕ್ರಿಸ್ತರು ಒಂದು ದೊಡ್ಡ ಪ್ರಕಟಣೆಯನ್ನು ಮಾಡುತ್ತಾರೆ. ಈಗೋ ನಿನ್ನ ತಾಯಿ, ಈಗೋ ನಿನ್ನ ತಾಯಿ. ಈ ನನ್ನ ಪಾಡುಗಳನ್ನು ನೀನು ಸಂಪೂರ್ಣವಾಗಿ ಅರಿತುಕೊಳ್ಳಬೇಕಾದರೆ ಆಕೆಯ ಕರಗಳನ್ನು ಹಿಡಿದುಕೊಂಡರೆ ಮಾತ್ರ ನನ್ನ ಪಾಡುಗಳು ನಿನಗೆ ಸಂಪೂರ್ಣವಾಗಿ ಅರ್ಥವಾಗುತ್ತದೆ. ಏಕೆಂದರೆ ನನ್ನ ಪಾಡುಗಳಲ್ಲಿ ನನ್ನೊಂದಿಗೆ ಇದ್ದವರು, ನನ್ನ ಕಣ್ಣೀರಲ್ಲಿ ನನ್ನೊಂದಿಗೆ ಭಾಗಿಯಾಗಿದ್ದವರು, ನನ್ನ ಶಿಲುಬೆ ಹಾದಿಯಲ್ಲಿ ನನ್ನನ್ನು ಹುರಿದುಂಬಿಸುತ್ತಾ ಹಿಂಬಾಲಿಸಿದವರು ನನ್ನ ತಾಯಿ. ಈಗೋ ನನ್ನ ತಾಯಿ ಎಂದು ಹೇಳಿದಾಗ ಅದು ಕೇವಲ ಒಂದು ಮಾತಲ್ಲ, ಅದು ಒಂದು ದೊಡ್ಡ ಪ್ರಕಟಣೆ ಇಡೀ ಧರ್ಮಸಭೆಗೆ.
ಯಾರು ಆ ಪ್ರಕಟಣೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅವರು ಧನ್ಯರು. ಕಥೋಲಿಕರಾದ ನಾವು ಖಂಡಿತವಾಗಿಯೂ ಧನ್ಯರು. ಆ ತಾಯಿಯಲ್ಲಿ ದೇವರ ಪ್ರಕಟಣೆಯನ್ನು ಕಾಣುತ್ತೇವೆ. ಖಂಡಿತವಾಗಿಯೂ ಆ ತಾಯಿಯ ಕರಗಳನ್ನು ಹಿಡಿದುಕೊಂಡರೆ ಮಾತ್ರ ನಮಗೆ ಪ್ರಭು ಯೇಸು ಕ್ರಿಸ್ತರ ಯಾತನೆ ಪರಿಪೂರ್ಣವಾಗಿ ಅರ್ಥವಾಗುತ್ತದೆ. ಆಕೆ ಅದನ್ನು ನೋಡಿದವರು, ಇತರರು ಆ ಯಾತನೆಯ ಬಗ್ಗೆ ಕೇಳಿಸಿಕೊಂಡದ್ದನ್ನು ಬರೆದವರು, ಆ ತಾಯಿ ಅದನ್ನು ನೋಡಿದವರು, ಅನುಭವಿಸಿದವರು, ಆ ಯಾತನೆಯೊಂದಿಗೆ ಒಂದಾದವರು. ಆ ತಾಯಿಗೆ ಮಾತ್ರ ಗೊತ್ತು ಪ್ರಭು ಯೇಸು ಕ್ರಿಸ್ತರ ವೇದನೆ ಏನು, ಆ ತಾಯಿಗೆ ಮಾತ್ರ ಗೊತ್ತು ಪ್ರಭು ಯೇಸು ಕ್ರಿಸ್ತರ ಅವಮಾನವೇನು, ನನ್ನ ರಕ್ಷಣೆಗಾಗಿ ಅವರು ಪಟ್ಟ ಪಾಡುಗಳೇನು ಎಂದು. ಈ ಪವಿತ್ರ ವಾರದಲ್ಲಿ ಆಕೆಯನ್ನು ನಾವು ಮತ್ತೆ ಮತ್ತೆ ಕೇಳಬೇಕಾಗಿದೆ. ಅಮ್ಮ, ನಿಮ್ಮ ಮಗನ ಯಾತನೆಯನ್ನು ನಾವು ಅರ್ಥ ಮಾಡಿಕೊಳ್ಳುವಂತೆ ನನಗೆ ಆಶೀರ್ವದಿಸಿ, ಆ ಯಾತನೆಯನ್ನು ನನಗೆ ಹೇಳಿ. ಯೋಹಾನನು ಹೇಳುವುದಕ್ಕಿಂತ, ಲೂಕನು ಹೇಳುವುದಕ್ಕಿಂತ, ಮಾರ್ಕನು ಹೇಳುವುದಕ್ಕಿಂತ, ಮತ್ತಾಯರು ಹೇಳುವುದಕ್ಕಿಂತ ಸ್ಪಷ್ಟವಾಗಿ ಹೇಳಬಲ್ಲವರು ಮಾತೆ ಮರಿಯಮ್ಮನವರು. ಆ ಹೃದಯದಲ್ಲಿ ಅದು ಆಳವಾಗಿದೆ. ಪ್ರಭು ಯೇಸು ಕ್ರಿಸ್ತರು ಆಡಿದ ಪ್ರತಿಯೊಂದು ಮಾತು ಆ ಯಾತನೆಯ ಸಮಯದಲ್ಲಿ, ಪ್ರತಿಯೊಂದು ವೇದನೆ, ಪ್ರತಿಯೊಂದು ಅವಮಾನ ಎಲ್ಲವೂ ಆ ತಾಯಿಯ ಹೃದಯದಲ್ಲಿದೆ. ಖಂಡಿತವಾಗಿಯೂ ಆಕೆಯ ಮುಂದೆ ನಾವು ಕುಳಿತು ಕೇಳುವಾಗ ಅಲ್ಲಿ ಆಕೆಯ ಮಡಿಲಲ್ಲಿ ನಾವು ಪ್ರಭು ಯೇಸು ಕ್ರಿಸ್ತರ ಯಾತನೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಅದಕ್ಕಾಗಿಯೇ ಹೇಳುತ್ತಾರೆ, ಆ ಯಾತನೆಯ ಸಮಯದಲ್ಲಿ ಒಂದು ಪ್ರಕಟಣೆ, ಈಗೋ ನನ್ನ ತಾಯಿ. ಈಗೋ ಎಂಬುದು ಒಂದು ಶಬ್ದವಲ್ಲ, ಒಂದು ಪದವಲ್ಲ, ಅದು ಒಂದು ಪ್ರಕಟಣೆ. ಬಿಹೋಲ್ಡ್ ಇಸ್ ನಾಟ್ ಜಸ್ಟ್ ಅ ವರ್ಡ್, ಇಟ್ ಇಸ್ ಅ ರೆವೆಲೇಷನ್, a deep revelation. And every time we heard this in the scripture, there is a revelation. ಯಾವಾಗೆಲ್ಲ ಇಗೋ ಎಂಬ ಶಬ್ದವನ್ನು ನಾವು ಕೇಳಿಸಿಕೊಳ್ಳುತ್ತೇವೆಯೋ ಆಗ ದೇವರು ಒಂದು ದೊಡ್ಡ ಪ್ರಕಟಣೆಯನ್ನು ಇಟ್ಟಿದ್ದಾರೆ. ಇಂದು ಶಿಲುಬೆ ಮೇಲೆ ತೂಗುತ್ತಿದ್ದ ದೇವರು ಪ್ರಕಟಿಸಿದರು, ಇಗೋ ನಿನ್ನ ತಾಯಿ, ಆಕೆಯನ್ನ ಹಿಡಿದುಕೋ. ನನ್ನ ಯಾತನೆ ನಿನಗೆ ಅರ್ಥವಾಗಬೇಕಾದರೆ, ನನ್ನ ರಕ್ಷಣೆ ನಿನಗೆ ಅರ್ಥವಾಗಬೇಕಾದರೆ ಆಕೆಯ ಕರಗಳನ್ನು ಹಿಡಿದುಕೋ ಎಂದು. ಖಂಡಿತವಾಗಿಯೂ ಈ ಶುಭ ವಾರದಲ್ಲಿ, ಈ ಪವಿತ್ರ ವಾರದಲ್ಲಿ ಆಕೆಯ ಕರಗಳನ್ನು ಹಿಡಿದುಕೊಂಡು, ಅಮ್ಮ, ನಿನ್ನ ಮಗನ ಯಾತನೆಯಲ್ಲಿ ಒಂದಾಗಿದ್ದೇನೆ, ಅದನ್ನು ಓದಿ ನಾನು ಅರ್ಥ ಮಾಡಿ ಅನುಭವಿಸುವಂತೆ ನನಗಾಗಿ ಪ್ರಾರ್ಥಿಸಿ, ನನ್ನನ್ನು ಪ್ರೇರೇಪಿಸಿ ಎಂದು ಕೇಳೋಣ. ಖಂಡಿತವಾಗಿಯೂ ಆಕೆಯ ಪ್ರಸನ್ನತೆಯೊಂದಿಗೆ ಇನ್ನು ನಾವು ಅಧಿಕವಾಗಿ ಈ ಯಾತನೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಇಂದು ನಮ್ಮ ಕಾರ್ಯವನ್ನು, ನಮ್ಮ ಚಿತ್ತವನ್ನು ದೇವರು ಆಶೀರ್ವದಿಸಲಿ. ಮಾತೆಯೊಂದಿಗೆ ಈ ಶುಭ ವಾರದಲ್ಲಿ ನಾವು ಪಯಣಿಸೋಣ. ಆಮೇನ್. ಸಹೋದರ ಸಹೋದರಿಯರೇ, ನಮ್ಮ ಕೋರಿಕೆಗಳನ್ನು, ನಮ್ಮ ಬೇಡಿಕೆಗಳನ್ನು ತಂದೆಯ ಪ್ರಸನ್ನತೆಯಲ್ಲಿದ್ದೇವೆ ಎಂಬುದನ್ನು ಅರಿತವರಾಗಿ ಯೇಸು ಸ್ವಾಮಿಯ ಮುಖಾಂತರ ತಂದೆಗೆ ಅರ್ಪಿಸೋಣ. ಪ್ರಭು, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ರವರು, ನಮ್ಮ ಮಹಾಧರ್ಮಾಧ್ಯಕ್ಷರು ಹಾಗೂ ಇತರ ಧರ್ಮಾಧ್ಯಕ್ಷರುಗಳು, ಯಾಜಕರು, ಧಾರ್ಮಿಕ ಸಹೋದರ ಸಹೋದರಿಯರು ತಮ್ಮ ಜೀವನದಲ್ಲಿ ಬರುವಂತಹ ತಿರಸ್ಕಾರಗಳನ್ನು ಎದುರಿಸಿ ದೇವರಿಗೆ ವಿಧೇಯರಾಗಿದ್ದು ಇತರರನ್ನು ಕ್ರಿಸ್ತರೆಡೆಗೆ ಕರೆದುಕೊಂಡು ಹೋಗುವ ಸಾಧಕರಾಗಲೆಂದು ಪ್ರಾರ್ಥಿಸೋಣ. ನಮ್ಮ ದೇಶ ಮತ್ತು ಸಮಾಜವನ್ನು ಮುನ್ನಡೆಸುವ ನಾಯಕರು, ಅಧಿಕಾರಿ ವರ್ಗದವರು ಸ್ವಾರ್ಥ ಮನೋಭಾವವನ್ನು ತ್ಯಜಿಸಿ ದೀನದಲಿತರ, ನಿರ್ಗತಿಕರ ಅಭಿವೃದ್ಧಿಗಾಗಿ ಹಾಗೂ ಎಲ್ಲ ಜನರ ಐಕ್ಯತೆ ಮತ್ತು ಅನ್ಯೋನ್ಯತೆಗಾಗಿ ಪ್ರೇಮಿಸಲೆಂದು ಪ್ರಾರ್ಥಿಸೋಣ. ಪ್ರಭು, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕಷ್ಟ ಕಾರ್ಪಣೆಗಳಿಂದ ಬಳಲುತ್ತಿರುವವರು, ಅಸ್ವಸ್ಥತೆಯಲ್ಲಿರುವವರು, ರೋಗಿಗಳು, ಬೇನೆಯಿಂದ ಬಳಲುತ್ತಿರುವವರು, ಪ್ರಭುವಿನ ಯಾತನೆ ಮರಣವನ್ನು ಧ್ಯಾನಿಸುತ್ತಾ ಬಾಧೆಗಳನ್ನು ಅಪ್ಪಿಕೊಂಡು ಮುನ್ನಡೆಯಲು, ಸ್ವಸ್ಥತೆಯನ್ನು ಪಡೆಯಲು
ಸಹನೆ, ಧೈರ್ಯ ಮತ್ತು ಚೈತನ್ಯವನ್ನು ನೀಡಲೆಂದು ಪ್ರಾರ್ಥಿಸೋಣ. ಪ್ರಭು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕ್ರಿಸ್ತರ ಯಾತನೆ ಹಾಗೂ ಮರಣವನ್ನು ಧ್ಯಾನಿಸಲು ಜೊತೆ ಸೇರಿರುವ ನಾವೆಲ್ಲರೂ ಈ ಆಚರಣೆಯಿಂದ ಪ್ರೇರಣೆಯನ್ನು ಪಡೆದು ಲೋಕೋದ್ಧಾರಕ್ಕಾಗಿ ತಮ್ಮನ್ನೇ ಸಮರ್ಪಿಸಿದ ಕ್ರಿಸ್ತರನ್ನು ಆದಷ್ಟು ಆತ್ಮೀಯತೆಯಿಂದ ಅನುಕರಣೆ ಮಾಡಲು, ದೇವರಿಗೆ ವಿಧೇಯರಾಗಿ ನಡೆಯಲು, ನಮ್ಮ ನಡೆ ನುಡಿಗಳಲ್ಲಿ ಪ್ರಭು ಕ್ರಿಸ್ತರಿಗೆ ಯೋಗ್ಯ ಸಾಕ್ಷಿಗಳಾಗಲು ನೆರವಾಗಲೆಂದು ಪ್ರಾರ್ಥಿಸೋಣ. ಪ್ರಭು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ವೈಯಕ್ತಿಕ ಕೋರಿಕೆಗಳಿಗಾಗಿ ಪ್ರಾರ್ಥಿಸೋಣ. ನಮ್ಮ ಕುಟುಂಬಕ್ಕಾಗಿ ಈ ಪವಿತ್ರ ವಾರದಲ್ಲಿ ನಾವು ಒಂದು ಕುಟುಂಬವಾಗಿ ಪ್ರಭು ಯೇಸು ಕ್ರಿಸ್ತರೊಂದಿಗೆ ಪಯಣಿಸುವಂತೆ, ಒಂದು ಕುಟುಂಬವಾಗಿ ಅವರನ್ನು ಪ್ರೀತಿಸುವಂತೆ, ವೈಯಕ್ತಿಕ ವ್ಯಕ್ತಿಗಳಾಗಿ ಮಾತ್ರವಲ್ಲ, ನಮ್ಮ ಕುಟುಂಬದಲ್ಲಿರುವ ರೋಗಿಗಳಿಗಾಗಿ ಪ್ರಾರ್ಥಿಸೋಣ. ಯಾವ ಸ್ಥಳಗಳಲ್ಲಿ ಈ ಪವಿತ್ರ ವಾರದ ಆಚರಣೆಗಳು ಅನೇಕ ಕಾರಣದಿಂದ ಯುದ್ಧವಾಗಿರಬಹುದು, ಭೂಕಂಪ ಮತ್ತು ಇನ್ನಿತರ ಘಟನೆಗಳಾಗಿರಬಹುದು, ಈ ಅನೇಕ ಕಾರಣಗಳಿಂದ ಈ ಪವಿತ್ರ ವಾರದ ಆಚರಣೆ ಇಲ್ಲದೆ ಪರಿತಪಿಸುತ್ತಿರುವ ಜನರಿಗಾಗಿ ಪ್ರಾರ್ಥಿಸೋಣ. ನಮ್ಮಲ್ಲಿ ಅನೇಕರು ನಮ್ಮ ಪ್ರಾರ್ಥನೆಗಾಗಿ ಕೇಳಿಕೊಂಡಿದ್ದಾರೆ, ಅವರೆಲ್ಲರಿಗಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನೀವು ನಿಮ್ಮ ಏಕೈಕ ಪುತ್ರನನ್ನು ಕಳುಹಿಸಿ ಅವರ ಮುಖಾಂತರ ನಾವು ನಿತ್ಯ ಜೀವವನ್ನು ಪಡೆಯುವಂತೆ ಪ್ರೇರೇಪಿಸಿದ್ದೀರಿ. ಈ ಪವಿತ್ರ ವಾರದಲ್ಲಿ ಅವರು ನೀಡುವ ಈ ಜೀವವನ್ನು ನಾವು ಪಡೆದುಕೊಂಡು ಆ ಜೀವವನ್ನು ಅನುಭವಿಸಿ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳುವ ಮನಸ್ಸನ್ನು ನೀಡಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ದಾವಿದ ಕುವರಗೆ ಹೋಸಾನ್ನ, ಮಹೋನ್ನತ ದೇವಗೆ ಹೋಸಾನ್ನ. ಕರ್ತರ ನಾಮದಿ ಬರುವವರು ಆಶೀರ್ವದಿತರು. ಕರ್ತರ ಪ್ರೀತಿಯ ಜನತೆಗೆ ನೀಡಿದ ಯೇಸು ಕ್ರಿಸ್ತರೇ ಹೋಸಾನ್ನ.